ನಮಸ್ತೆ ಸರ್. ನಮ್ಮ ಜನಸ್ನೇಹಿ ಪೊಲೀಸ್ ಟಿವಿಗೆ ನಿಮಗೆ ಸ್ವಾಗತ. ಇವತ್ತು ನಾವು ನಿಮಗೆ ಕರಿತಿರೋ ಹೆಸರೇನಂದ್ರೆ ಛಲಬಿಡದ ತ್ರಿವಿಕ್ರಮ ಅಂತ. ಈ ಒಂದು ಹೆಸರಿಗೆ ಅಂದ್ರೆ ನಿಮಗೆ ಇದ್ರ ಬಗ್ಗೆ ಅಭಿಪ್ರಾಯ ಏನು? ನೋಡಿ, ಈ ಛಲಬಿಡ ತ್ರಿವಿಕ್ರಮ ಅಂತಕ್ಕಂತಹ ಏನಾದರೂ ಆ ಪದ ಅನ್ವಯ ಆಗಂಗಿದ್ರೆ ಅದು ಬಸವಣ್ಣ ಅಂಬೇಡ್ಕರ್ ಅಂಥವ್ರಿಗೇನೂ ಆಗುತ್ತೆ. ನಾವು ಅವರ ಮುಂದೆ ತೃಣ ಮಾತ್ರ. ಸೊ ಈ ಸಂದರ್ಭದಲ್ಲಿ ಬಸವಣ್ಣವರ ಒಂದು ಮಾತು ನೆನಪಾಗುತ್ತೆ. ಸೊ ಛಲಬೇಕು ಶರಣಂಗೆ ಪರಧನವನ್ನುಲ್ಲೆ ನಂಬ, ಛಲಬೇಕು ಶರಣಂಗೆ ಪರಸತಿಯನ್ನುಲ್ಲೆ ನಂಬ, ಛಲಬೇಕು ಶರಣಂಗೆ ಪ್ರಸಾದದಿಟ್ಟವೆಂಬ, ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ. ಆ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಇದೆಯಲ್ಲ, ಸೊ ಆ ಮಾತು ನನಗೊಂದು ಪ್ರೇರೇಪಣೆ. ಸೊ ಛಲಬಿಡದ ತ್ರಿವಿಕ್ರಮ ನನಗೆ ಅನ್ವಯ ಆಗಿರ್ತಕ್ಕಂಥ ಬಸವಣ್ಣವರಿಗೆ ಮತ್ತು ಅಂಬೇಡ್ಕರ್ ಅವರಿಗೆ ಹೆಚ್ಚು ಅನ್ವಯ ಆಗ್ತಕ್ಕಂಥದ್ದು ನನ್ನ ಭಾವ. ಸರ್, ನಾವು ಯಾಕೆ ನಿಮ್ಗೆ ಇವತ್ತು ಛಲಬಿಡದ ತ್ರಿವಿಕ್ರಮ ಅಂತ ಹೇಳಿದೀವಿ ಅಂದ್ರೆ, ಈಗಿನ ಕಾಲದಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಒಂದೇನೋ ಒಂದು ಸ್ವಲ್ಪ ಫೇಲ್ ಆಗ್ಬಿಟ್ರು ಅಂತ ಅಂದ್ರೆ ಅಲ್ಲಿಗಲ್ಲೇ ಡ್ರಾಪ್ ಮಾಡಿಬಿಡ್ತಾರೆ. ಆದ್ರೆ ನೀವು ಅದನ್ನ ಸಾಧಿಸ್ಬೇಕು ಅಂತ ಛಲನ ಬಿಡದೆ ಇವತ್ತು ಈ ಒಂದು ಸ್ಥಾನದಲ್ಲಿ ಇದ್ದೀರಾ. ಸೊ ಹಾಗಾಗಿ ನಾವು ನಿಮ್ಗೆ ಇವತ್ತು ಈ ಒಂದು ಹೆಸರನ್ನ ಕೊಟ್ಟಿದ್ದೀವಿ ಸರ್. ಅದು ತಮ್ಮ ದೊಡ್ಡ ಗುಣ ಅಷ್ಟೇ. ಸರ್, ಮೊದಲನಾಗಿ ಏನಂದ್ರೆ ಈಗಿನ ಕಾಲದಲ್ಲಿ ಈಗ UPSC ಮಾಡಬೇಕು ಅಂತ ಅಂದ್ರೇನೆ ಅದೊಂಥರ ತಪಸ್ಸು ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ನಮ್ಮೆಲ್ಲ ವಿದ್ಯಾರ್ಥಿಗಳಾಗಿರ್ಬೋದು. ಆದ್ರೆ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ಈ ಕಡೆ UPSC ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಾ, ಒಂದ್ ಕಡೆ ಸೋಷಿಯಲ್ ಸರ್ವಿಸ್ ಮಾಡ್ತಾ, ಇನ್ನೊಂದ್ ಕಡೆ ನಿಮ್ಮ ವರ್ಕ್ನು ಬ್ಯಾಲೆನ್ಸ್ ಮಾಡ್ತಾ, ಹೇಗೆ ಸರ್ ಇದನ್ನೆಲ್ಲ ನೀವು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಇಲ್ಲ, ಖಂಡಿತ ತಾವು UPSC ಪ್ರಿಪೇರ್ ಆಗಬೇಕಂತಂದರೆ ಅದು ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡಬೇಕು. ಒಂದು ರೀತಿಯಲ್ಲಿ ಬಿರುಗಾಳಿಗೆ ವಿರುದ್ಧ ನಾವು ಗರಿಬಿಚ್ಚಿ ಹಾರಾಡಿ ಗೂಡನ್ನು ಕಟ್ಟಿಕೊಳ್ತಕ್ಕಂತಹ ಅಕ್ಕಿಯ ಪರಿಸ್ಥಿತಿ ನಮ್ಮದಾಗುತ್ತೆ. ಇದರ ಸಕ್ಸಸ್ ರೇಟ್ ನೋಡಿದರೆ ಬಿಲೋ 1% ಇದೆ. ಸೊ ಬಿಲೋ 1% ಇದೆ. ಇವೆಲ್ಲ ಸವಾಲುಗಳು ಇದ್ದು ಇಲ್ಲ ಅಂತ ಹೇಳ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ನಾನು ಈ ಪರೀಕ್ಷೆ ಪಾಸ್ ಮಾಡೋಕ್ಕೆ ಏನಪ್ಪ ಅಂದರೆ ಒಳಗಿರ್ತಕ್ಕಂತಹ ಒಂದು ಕ್ಲಾರಿಟಿ ಆಫ್ ಥಾಟ್. ಏನು ನನ್ನ ಕ್ಲಾರಿಟಿ ಆಫ್ ಥಾಟ್? ಡೇ 1ಇಂದ ಒಂದು, ನಾನು ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಇಲ್ಲ 2 ಅಟೆಂಪ್ಟ್ ಕ್ಲೋಸ್ ಆಗಬೇಕು. ಸೊ ಇದು ನನ್ನ ಕ್ಲಾರಿಟಿ ಆಫ್ ಥಾಟು. ಎರಡನೇದು ಇನ್ನೊಂದು ಕ್ಲಾರಿಟಿ ಆಫ್ ಥಾಟ್ ಅಂದರೆ ವೆನ್ ಎವರ್ ಐ ಆಮ್ ಗೋಯಿಂಗ್ ಟು ಗಿವ್ ಅಟೆಂಪ್ಟ್, ಐ ಆಮ್ ಗೋಯಿಂಗ್ ಟು ಗಿವ್ ಅಟೆಂಪ್ಟ್ ವಿತ್ ಅಟ್ಮೋಸ್ಟ್ ಹಾನೆಸ್ಟಿ. ಸೊ ಪ್ರಾಮಾಣಿಕತೆಯಿಂದ. ಇದಾದ ನಂತರದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಫ್ಯಾಮಿಲಿ, ಸೋಷಿಯಲ್ ಸರ್ವಿಸು ಇವೆಲ್ಲವೂ ನನಗೆ ಒಂದು ರೀತಿಯಲ್ಲಿ ಒಂದಕ್ಕೊಂದು ಪೂರಕ ಹೋಗ್ತಿದ್ವು. ನನಗೆ PSI ಜಾಬು ಬ್ರೆಡ್ ಆ್ಯಂಡ್ ಬಟರ್, ಅದು ನನ್ನ ಹೊಟ್ಟೆಯ ಪಾಡು. ಸೊ ಸರ್ವಿಸ್ ಅಂತಕ್ಕಂಥದ್ದು ನನ್ನ ಆತ್ಮದ ಪಾಡು. ನೆಕ್ಸ್ಟು ನನಗೆ ಓದ್ತಕ್ಕಂಥದ್ದು ನನ್ನ ಭವಿಷ್ಯದ ಪಾಡು. ಸೊ ಇವೆಲ್ಲವುಗಳ ಸಮಾಗಮ ಮತ್ತು ಸಮಬೆರಕೆಗಳ ಕಾರಣದಿಂದ ಏನಾಗುತ್ತೆ, ನಾನು ಈ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕಾಯಿತು. ಮತ್ತು ವಿಶೇಷವಾಗಿ ಸೋಷಿಯಲ್ ಸರ್ವಿಸ್ ಇದೆಯಲ್ಲ, ಅದು ನನಗೆ UPSC ಇಂಟರ್ವ್ಯೂಲ್ಲಿ ತುಂಬ ಹೆಲ್ಪ್ ಆಯಿತು. ದಟ್ಸ್ ವೈ ನನಗೆ ಒಂದು ಅವರೇಜ್ ಸ್ಕೋರ್ಗಿಂತ ತುಂಬ ಜಾಸ್ತಿ ಸ್ಕೋರ್ ಬಂದಿದ್ದಕ್ಕೆ ನನ್ನ ಸೆಲೆಕ್ಷನ್ ಅದೇ. ಹೀಗೆ ಒಂದಕ್ಕೊಂದು ಪೂರಕ, ಪ್ರೇರಕ, ತಾರಕ, ಚೋದಕವಾಗಿ ನನಗೆ ಕಂಡು ಬಂದವು. ಸರ್, ಸೆಕೆಂಡ್ PUC ಫೇಲ್ ಆದ್ರಿ, UPSCನ ಪಾಸ್ ಮಾಡ್ಕೊಂಡ್ರಿ. ಹಾಗಿದ್ರೆ ಸೆಕೆಂಡ್ PUCಗಿಂತ UPSCನೇ ತುಂಬಾ ಈಸಿನಾ? ಇಲ್ಲ, ಅದು ಆ ಥರ ಅನ್ನೋದಕ್ಕಿಂತ ನಾವು ಎಷ್ಟು ಶ್ರದ್ಧೆ ವಹಿಸಿ ನಾವು ಓದ್ತೀವಿ, ಅಷ್ಟು ಶ್ರದ್ಧೆ ವಹಿಸಿದರೆ ಆ ಒಂದು ಎಕ್ಸಾಮ್ಗಳು ಕ್ಲಿಯರ್ ಆಗುತ್ತೆ. ನಾವು ವೆನ್ ಕಂಪೇರ್ ಟು PUC ಟು UPSC, PUC ಅಂದರೆ ಯಾವುದೋ ಒಂದು ಕೆರೆ ಆದರೆ, ಅಥವಾ PUC ಯಾವುದೋ ಒಂದು ಗುಡ್ಡ ಬೆಟ್ಟ ಆದರೆ, ಮಧುಗಿರಿ ಬೆಟ್ಟ ಅಂದ್ಕೊಳ್ಳಿ. UPSC ಅಂತಕ್ಕಂಥದ್ದು ಹಿಮಾಲಯ. ಸೊ ಹಿಮಾಲಯ ಈಸಿ, ಮಧುಗಿರಿ ಬೆಟ್ಟ ಕಷ್ಟ ಅಂದಂಗೆ ಆಗುತ್ತೆ. ಇಲ್ಲ, ಅದಕ್ಕೆ ಇದು ಬಹುಮುಖ್ಯವಾದಂತಂದರೆ ನಾವು ಮಾಡಬೇಕಂತಹ ಒಂದು ಛಲಗಾರಿಕೆ ಇದ್ದರೆ ಯಾವ ಎಕ್ಸಾಮ್ ಆದರೂ ಕ್ಲಿಯರ್ ಮಾಡ್ಬೋದು. PUCಯಲ್ಲಿ ಯಾಕೆ ಫೇಲ್ ಆದಂತಂದರೆ ನಮ್ಮ ಶೈಕ್ಷಣಿಕ ಹಿನ್ನೆಲೆ, ಸಾಮಾಜಿಕ ಹಿನ್ನೆಲೆ, ಮತ್ತು ನಮಗಿರ್ತಕ್ಕಂತಹ ಸೌಲಭ್ಯಗಳ ಕೊರತೆ, ಮತ್ತು ನನ್ನ ಒಂದು ಸ್ವಯಂಕೃತ ಅಪರಾಧಗಳಂದರೆ ಆ ವಯಸ್ಸಿನಲ್ಲಿ ಮೆಚುರಿಟಿ ಇರಲ್ಲ, ಓದಬೇಕಂತ ಅನಿಸಲ್ಲ, ಒಂದು ಆ ವಯಸ್ಸಿನ ಕಾರಣಗಳಿಂದ ನಾವು PUC ಫೇಲ್ ಆದ್ವಿ. ಆಮೇಲೆ ಅದು ಆ PUC ಫೇಲ್ ಆದ ನಂತರದಲ್ಲಿ ಆಗುವಂತಹ ಅನುಭವಗಳು, ಕೊಟ್ಟಂತಹ ಒಂದು ಘಟನೆಗಳು, ಇವೆಲ್ಲವೂ ನಮ್ಮನ್ನು ಒಂದು ರೀತಿಯಲ್ಲಿ ಪಕ್ವತೆಗೆ ದಾರಿ ಮಾಡಿಕೊಡುತ್ತೆ. ಸೊ ಆ ಮಾಡಿದ್ದಕ್ಕೆ, ಆ PUC ಫೇಲ್ಯೂರ್ ಆಗಿದ್ದಕ್ಕೆ ಒಂದು ರೀತಿಯಲ್ಲಿ ನನಗೆ UPSC ಕ್ಲಿಯರ್ ಮಾಡೋಕ್ಕೆ ಅನುಕೂಲ ಆಯಿತು. ಇಲ್ಲಿ PUC ಈಸಿ ಅಥವಾ UPSC ಟಫ್, ಅಥವಾ UPSC ಈಸಿ PUC ಟಫ್ ಅನ್ನೋದಕ್ಕಿಂತ, ನೀವು ಯಾವುದೇ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಬೇಕಂದ್ರೆ, ಅದು ನೀಟ್ ಪ್ರಿಪೇರ್ ಆಗ್ಬೋದು, ನೀವು ಮೆಡಿಕಲ್ಲು, MD ಪ್ರಿಪೇರ್, ಅದು ತನ್ನಷ್ಟು ಒಂದು ಇಷ್ಟು ಅಮೌಂಟ್ ಅಂತ ಶ್ರಮನ ಎಕ್ಸ್ಪೆಕ್ಟ್ ಮಾಡುತ್ತೆ. ಆ ಶ್ರಮನ ತಾವು ವಹಿಸಿದಾಗ ಮಾತ್ರ ಏನಾಗುತ್ತೆ, ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಯಾವ ಎಕ್ಸಾಮು ಕ್ಲಿಯರ್ ಆಗಲ್ಲ. ಸರ್, ನಂಗೆ ಇವಾಗ ಒಂದು ಕ್ವಶನ್ ಕೇಳ್ಬೇಕು ಅನಿಸ್ತದೆ. ಈಗಿನ ಕಾಲದ ಮಕ್ಕಳು ಹೇಗೆ ಅಂದ್ರೆ, ಒಂದು SSLC ಅಂತ ಬಂತಂದ್ರೆ, PUC ಅಂತ ಬಂತಂದ್ರೆ, ರಿಸಲ್ಟ್ ಬಂದು ಮಾಡೋ ದಿವಸ ನಮಗೆ ಹೆಚ್ಚಾಗಿ ನಾವು ಕಾಣೋದಂದ್ರೆ ಸೂಸೈಡ್ ಅಟೆಂಪ್ಟ್ಸ್ಗಳನ್ನ. ಒಂದು ಇವಾಗ 90% ಬಂದ್ರೂ ಎಲ್ಲ ಒಂದ್ ಕಡೆ ಅವ್ರ ಪ್ರೆಷರ್, ಅವ್ರ ಪೇರೆಂಟ್ಸ್ ಪ್ರೆಷರ್ ಇಂದ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬರಬೇಕಿತ್ತು ಅಂತ ಆಲ್ಮೋಸ್ಟ್ ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನನಗೂ PUC ಫೇಲ್ ಆದಾಗ ಆ ಥರ ಅನ್ನಿಸ್ತು. ಬಟ್ ನನ್ನ ಒಂದು ಪ್ರಶ್ನೆ ಮಾಡಿಕೊಂಡೆ. ಸೊ ಈಗ ನಾನಿಲ್ಲ ಅಂತಂದರೆ
ನನ್ನ ತಾಯಿಗೆ ಮಗನ ಸ್ಥಾನವನ್ನು ಯಾರು ತುಂಬೋದು? ಈ ಪ್ರಪಂಚದಲ್ಲಿ 700 ಕೋಟಿ ಜನಸಂಖ್ಯೆ ಇದೆ. 700 ಕೋಟಿಯಲ್ಲಿ ಒಬ್ಬ ವ್ಯಕ್ತಿ ನನ್ನ ಸ್ಥಾನವನ್ನು ತುಂಬಲ್ಲ. ಸೊ ಇದು ನಾನು ಆ ಥರ ಥಿಂಕ್ ಮಾಡಿದ್ದು. ಹಾಗೆ ಎಲ್ಲ ಮಕ್ಕಳು ಸೂಸೈಡ್ ಮಾಡೋಕ್ಕಿಂತ ಮುಂಚೆಗೆ ನೀವು ನಿಮ್ಮ ತಂದೆ ತಾಯಿಗೆ ಮಗಳು ಅಥವಾ ಮಗನ ಸ್ಥಾನವನ್ನು ಈ ಪ್ರಪಂಚದಲ್ಲಿ ಯಾರೂ ತುಂಬಕ್ಕೆ ಸಾಧ್ಯವಿಲ್ಲ. ಇವತ್ತು ಅಧಿಕಾರದಲ್ಲಿ ಒಬ್ಬರು ಬರ್ಬೋದು, ಇವತ್ತು SP ಓದ್ತಿರ್ತಾರೆ, ನಾಳೆ ಇನ್ನೊಬ್ಬ SP ಬರ್ತಾರೆ. ಆದರೆ ಸೊ ಫಸ್ಟ್ ನಾವು ಥಿಂಕ್ ಮಾಡಬೇಕು, ನಾವು ತಂದೆ ತಾಯಿಗೊಬ್ಬ ಮಗ ಮತ್ತು ಮಗಳಾಗಬೇಕು. ನಂತರದಲ್ಲಿ ಸಾಧನೆಗೆ ಸಾವಿರಾರು ದಾರಿಗಳಿದ್ದಾವೆ. ಅದನ್ನು ನಾವು PUC ಪಾಸ್ ಆಗೋದ್ರ ಮೂಲಕನೋ ಅಥವಾ MBBS ತಗೊಂಡೋದ್ರ ಮೂಲಕನೇ ಸಕ್ಸಸ್ಸು ಅಂತ ಹೇಳೋಕ್ಕಾಗಲ್ಲ. ಅನೇಕ ಜನಗಳು ಇವತ್ತು PUC ಫೇಲ್ ಆದವರು, 10th ಫೇಲ್ ಆದವರು ಸಹ ಇವತ್ತು ಸಾವಿರಾರು ಕೋಟಿಗಳ ಒಡೆಯರಾಗಿದ್ದನ್ನು ನಾವೆಲ್ಲ ನೋಡ್ತಿದ್ದೀವಿ. ಸೊ ಸಾಧನೆ ಅಂತಕ್ಕಂಥದ್ದು ಅದು ಕೇವಲ ಅಂಕಗಳಿಂದ ಬರ್ತಕ್ಕಂಥದ್ದಲ್ಲ, ಅದು ಜೀವನದಿಂದ ಬರ್ತಕ್ಕಂಥದ್ದು. ಸೊ ನನ್ನ ಪ್ರಕಾರ ಬದುಕಿನ ಮೂಲ ಉದ್ದೇಶ ಬದುಕುವುದು. ಸೊ ನಾನು ವಿಜ್ಞಾನಿಯಾಗ್ತೇನೋ ಕ್ರೀಡಾಪಟು ಆಗ್ತೀನೋ ಅದು ಮಾತ್ರ ಅಂದರೆ ಸಕ್ಸಸ್ ಅಲ್ಲ, ಬದುಕುವುದೇ ದೊಡ್ಡ ಸಕ್ಸಸ್ಸು. ಸೊ ಬದುಕೇ ಒಂದು ತಪಸ್ಸಿದ್ದಂತೆ. ಸೊ ಎಲ್ಲದಕ್ಕೂ ಎಲ್ಲ ಸೋಲಾದಾಗ ಒಂದು ಪ್ರಶ್ನೆ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಈ ಸೋಲಿನಿಂದ ನನಗೆ ಸಾವಿದೆಯಾ? ಇಲ್ಲ ಅಂದರೆ ಮತ್ತೆ ಪ್ರಯತ್ನ ಮಾಡೋದು. ಸೊ ಬದುಕಿದ್ರೆ ಇನ್ನೊಂದು ಪ್ರಯತ್ನ ಮಾಡ್ಬೋದು. ಸೊ ನಾವು ಸೋತಿದ್ದೇ ಹೊರತು ಸತ್ತಿಲ್ಲ. ಸೊ ಹೀಗೆ ನಾನು ಎಲ್ಲ ಫೇಲ್ ಆದ ವಿದ್ಯಾರ್ಥಿಗಳಿಗೂ ಒಂದು ಹೇಳ್ತೀನಿ, ನೀವು ಸೋತಿದ್ರಿ, ಸತ್ತಿಲ್ಲ. ಸೊ ಬದುಕಿದ್ರೆ ಇನ್ನೊಂದು ಸಾಧನೆ ಮಾಡ್ಬೋದು. ಸೊ ಹೀಗೆ ಬದುಕನ್ನು ತಾವು ಮೂಲ ಧ್ಯೇಯ ಮುಖ್ಯ ಆಶಯವನ್ನಾಗಿ ಇಟ್ಕೊಳ್ಳಿ ಹೊರತು ಈ ಅಂಕಗಳನ್ನು ಅಲ್ಲ. ಹೌದು ಸರ್, ನೀವೀಗ ಹೇಳಿದ್ರಿ ತಂದೆ ತಾಯಿಗಳು ಅವ್ರಿಗೋಸ್ಕರ ನಾವು ಬದುಕಬೇಕು ಮಕ್ಕಳು ಆ ಒಂದು ಸ್ಟೇಜಲ್ಲಿ ಅಂತ. ಆದ್ರೆ ಇಲ್ಲೇನಾಗ್ತಿದೆ ಅಂದ್ರೆ ಕೆಲವೊಂದು ತಂದೆ ತಾಯಿಗಳು ಪ್ರೆಷರ್ ಆಗ್ತಾರೆ. ಅವಾಗ ಅವ್ರಿಗೆ ಅನ್ಸುತ್ತೆ ನನ್ಗೆ ಇಷ್ಟು ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ರೆ ನನ್ನ ತಂದೆ ತಾಯಿ ಏನ್ ಅನ್ಕೋತಾರೋ, ಸಮಾಜದಲ್ಲಿ ನಮ್ಮ ರಿಲೇಟಿವ್ಸ್ ಏನ್ ಅನ್ಕೊಂತಾರೋ, ಆ ಒಂದು ಸಿಚುವೇಶನ್ ಮಕ್ಕಳು ಹೇಗೆ ಹ್ಯಾಂಡಲ್ ಮಾಡ್ಬೇಕು ಸರ್? ಅವ್ರ ತಂದೆ ತಾಯಿಗೆ ಹೇಗೆ ಅರ್ಥ ಮಾಡಿಸ್ಬೇಕು, ಅವ್ರು ಹೇಗೆ ತಗೋಬೇಕು? ಇಲ್ಲ, ಇದು ಒಟ್ಟಾರೆ ನಮ್ಮ ಶೈಕ್ಷಣಿಕ ಮತ್ತು ಸಾಮಾಜಿಕ ವ್ಯವಸ್ಥೆ ಒಂದು ವೈಫಲ್ಯತೆ ಅಂತ ಹೇಳ್ಬೋದು. ಹೇಗೆ ಅಂತಂದರೆ, ನಮ್ಮ ಮಧ್ಯಮ ವರ್ಗದವ್ರಿಗೆ ಏನಾಗುತ್ತೆ ಅಂತಂದರೆ, ಫಸ್ಟು ಓದೋದೇ ಜಾಬ್ಗೋಸ್ಕರ. ಹೌದು, ಇಲ್ಲಿ ಓದೋದು ಇಂಟೆಲೆಕ್ಚುಯಲ್ ಕೆಪಾಸಿಟಿ ಬಿಲ್ಡಪ್ ಮಾಡೋಕ್ಕಲ್ಲ. ಏನಕ್ಕೆ ನಮ್ಮ ಮಧ್ಯಮ ವರ್ಗಗಳಲ್ಲಿ ಈ ಥರ ಇರುತ್ತೆ. ಸೆಕೆಂಡ್ ಇನ್ನೊಂದು ಏನಾಗಿದೆ ಅಂತಂದರೆ, ನಮ್ಮಲ್ಲಿ ಅವಕಾಶಗಳಿಲ್ಲ. ಅಂದರೆ ನಾವು ಮೀನಿನ ಸಾಮರ್ಥ್ಯವನ್ನು ಮರವನ್ನು ಹತ್ತೋದ್ರ ಮೂಲಕ ಕಳಿತಿದ್ದೀವಿ, ಕೋತಿಯ ಸಾಮರ್ಥ್ಯವನ್ನು ಈಜಾಡೋದ್ರ ಮೂಲಕ ಕಳಿತಿದ್ದೀವಿ. ಮೀನು ಈಜಾಡಬೇಕು, ಕೋತಿ ಮರವನ್ನು ಹತ್ತಬೇಕಲ್ವಾ? ಸಮಸ್ಯೆ ಏನಂತಂದರೆ, ಒಬ್ಬ ಗಾಯಕನನ್ನು ನಾವು ಓದೋ ಮೂಲಕ ಇದು ಮಾಡ್ತೀವಿ. ಈಗ ಸಚಿನ್ ತೆಂಡೂಲ್ಕರ್ 10th ಫೇಲ್ ಆದವರು, ಓಕೆನಾ? ಸೊ ಅವರು ಇವತ್ತು 10th ಸಿಲೆಬಸ್ಗೆ ಅವ್ರದ್ದು ಪಾಠ ಇದೆ. ಅಂದರೆ ನಾವು ಏನಾಗಿದೆ, ಸಚಿನ್ ತೆಂಡೂಲ್ಕರ್ನ ಒಬ್ಬ ವಿದ್ಯಾರ್ಥಿಯಾಗಿ ನೋಡಬಹುದು, ಕ್ರೀಡಾಪಟುವಾಗಿ ನೋಡಬೇಕಾಗುತ್ತೆ. ಸೊ ಆ ಥರ ನೋಡೋ ಮನಸ್ಥಿತಿ ನಮ್ಮ ತಂದೆ ತಾಯಿಗಳಿಗೆ ಇಲ್ಲ. ಎಲ್ಲರೂ ಇಂಜಿನಿಯರಿಂಗು, ಎಲ್ಲರೂ ಮೆಡಿಕಲ್ ಮಾಡಬೇಕಂತ ಇದ್ದಾರೆ. ಅದು ತಪ್ಪು ಕಲ್ಪನೆ ಅಂತಕ್ಕಂಥದ್ದು. ಕೆಲವೊಬ್ಬರಿಗೆ IQ ತುಂಬ ಕಡಿಮೆ ಇರುತ್ತೆ, ಕೆಲವೊಬ್ಬರಿಗೆ IQ ಸಾಮಾನ್ಯ ಜ್ಞಾನ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಗಮನಿಸಲ್ಲ. ಸೊ ಈ ನಿಟ್ಟಿನಲ್ಲಿ ತಂದೆ ತಾಯಿಗಳು ಸಹ ಏನು ಮಾಡಬೇಕು, ಚಿಂತನೆಯನ್ನು ಬದಲಾಯಿಸಬೇಕು. ಎರಡನೇ ಥಿಂಗು, ನಮ್ಮ ಎಜುಕೇಷನ್ ವ್ಯವಸ್ಥೆ ಸಹ ಚೇಂಜ್ ಆಗಬೇಕು. ಹೇಗೆ ಅಂತಂದರೆ, ಅಂಕಗಳ ಆಧಾರದ ಮೇಲೆ 90% ಬಂದರೆ ಬುದ್ಧಿವಂತ, 40% ಬಂದರೆ ದಡ್ಡ. ಸೊ ಈ ವ್ಯವಸ್ಥೆಯ ಮಾನದಂಡಗಳು ಸಹ ಬದಲಾಗಬೇಕು. ಕಂಠಪಾಠ ಹಾಕಬೇಕು, ಬರಿಬೇಕು, ಕಂಠಪಾಠ ಹಾಕಬೇಕು, ಬರೀಬೇಕು. ಇದು ಜೀವನ ಅಲ್ಲ. ಜೀವನ ಅಂದರೆ ಕಂಠಪಾಠ ಹಾಕತಕ್ಕ. ಜೀವನದಲ್ಲಿ ಫಸ್ಟ್ ಎಕ್ಸಾಮ್ ಇರುತ್ತೆ, ಆಮೇಲೆ ಪಾಠ ಬರುತ್ತೆ. ಸೊ ಹೀಗೆ ಜೀವನವನ್ನು ರೂಪಿಸುವ, ಜೀವನವನ್ನು ಎದುರಿಸುವ, ಅಂದರೆ ಗೆದ್ದಾಗ ಹೇಗೆ ಜೀವನ ನಡೆಸ್ಬೇಕು ಅನ್ನೋದು ನಮ್ಮ ಶಿಕ್ಷಣ ವ್ಯವಸ್ಥೆ ಕಲಿತಿದ್ದು ಹೊರತು ಸೋತಾಗ ಹೇಗೆ ಜೀವನ ನಡೆಸ್ಬೇಕು ಅನ್ನೋದನ್ನು ಕಲಿಸಿಲ್ಲ. ಸೊ ಶಿಕ್ಷಣ ವ್ಯವಸ್ಥೆ ಮತ್ತು ನಮ್ಮ ತಂದೆ ತಾಯಿಗಳ ಮನಸ್ಥಿತಿಗಳು ಇವೆರಡೂ ಬದಲಾವಣೆ ಆದಾಗ ಮಗುವಿನ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ನಿಜ, ಆ ಮಗುವಿನ ಒತ್ತಡಕ್ಕೆ ನಮ್ಮೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಬಿಟ್ಟಿದ್ವಿ. ಏನು ಮಾಡಿದ್ದೀವಿ ಅಂದರೆ, ಅಲ್ಲಿ ಪಾಠ, ಇಲ್ಲಿ ಟ್ಯೂಷನ್ನು, ಇಲ್ಲಿ ಕ್ಲಾಸು. ಈಗ ಇನ್ನೊಂದು ದುರಂತ ಅಂದರೆ ಬೇಸಿಗೆ ಶಿಬಿರಗಳು. ಬೇಸಿಗೆ ಇರೋದೇ ರಜೆಯನ್ನು ಎಂಜಾಯ್ ಮಾಡೋಕ್ಕೆ, ಆ ರಜೆಯನ್ನು ಕೊಲ್ಲಕ್ಕೆ ಮತ್ತೆ ಬೇಸಿಗೆ ಶಿಬಿರಗಳು ಅಂತಕ್ಕಂಥದ್ದು. ಹೀಗೆ ಒಂದು ರೀತಿಯಲ್ಲಿ ವ್ಯವಸ್ಥೆಯ ಒಂದು ಕೂಪಕ್ಕೆ ಮಕ್ಕಳು ಬಲಿಯಾಗಿದ್ದಾರೆ. ಹೌದು. ನೀವು ನಾಗರಿಕ ಸೇವಾಧಿಕಾರಿ ಆಗದೇ ಇದ್ದಿದ್ರೆ ಮತ್ತೆ ಬೇರೆ ಯಾವ ಉದ್ಯೋಗನ ಆಯ್ಕೆ ಮಾಡ್ಕೊಳ್ತಿದ್ರೆ, ಮತ್ತೆ ಯಾಕೆ ಸರ್? ಇಲ್ಲ, ನನಗೆ ಜೀವನಕ್ಕೋಸ್ಕರ ಯಾವುದಾದ್ರೂ ಉದ್ಯೋಗ ಪಡೆಯೋದ ಸಾಮರ್ಥ್ಯ ಅಂತೂ ಇದ್ದೇ ಇತ್ತು. ಸೊ ಇದ್ರ ಜೊತೆಗೆ ಜೀವನದ ಅಂದರೆ ಯಾವುದೋ ಒಂದು ಉದ್ಯೋಗ ಪಡೆಯೋದೇ ಮೂಲ ಉದ್ದೇಶ ಆಗಿರಬಾರ್ದು. ಜೊತೆಗೆ ನಾವು ನಮ್ಮ ಕೈಲಿ ಏನಾಗುತ್ತೆ, ಸಮಾಜದಕ್ಕೆ ಏನು ಮಾಡೋಕ್ಕಾಗುತ್ತೆ, ಅದು ಒಂದು ನನ್ನ ಮುಖ್ಯ ಧ್ಯೇಯವಾಗಿತ್ತು. ಯಾವುದಾದ್ರೂ ಒಂದು ಉದ್ಯೋಗ ಪಡ್ಕೊಳ್ತಾ ಇದ್ದೆ ನಾನು, ಇದು ಪಕ್ಕಾ ಇದು. ಸರ್, ನೀವೀಗ ಆಲ್ರೆಡಿ ಒಂದು ಇದ್ರಲ್ಲಿ ರೋಲಲ್ಲಿ ಇದ್ರಿ ನೀವು. ಅದ್ರ ಜೊತೆಗೆ ನಿಮ್ಗೆ UPSC ನಾನು ಪಾಸ್ ಮಾಡ್ಬೇಕು ಅಂತ ನಿಮ್ಗೆ ನಿರ್ದಿಷ್ಟವಾಗಿ ಅನ್ಸಿದ ಟೈಮ್ ಯಾವುದು, ಮತ್ತೆ ಏನಕ್ಕೆ ಆತರ ನಿಮ್ಗೆ ಕಾನ್ಸೆಪ್ಟ್ ಬಂತು ಸರ್? ಇಲ್ಲಿ ನೋಡಿ, ನಂದು ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದು UPSC ಪ್ರಿಪ್ರೇಷನ್ನು. ಓಕೆ. ನಂತರದಲ್ಲಿ ಪ್ಲಾನ್ A ಫಸ್ಟ್ UPSC ಇತ್ತು, ಪ್ಲಾನ್ B ಯಾವುದೋ ಗೌರ್ಮೆಂಟ್ ಜಾಬ್ ಇತ್ತು. 4 ಅಟೆಂಪ್ಟ್ ಆದಮೇಲೆ ಪ್ಲಾನ್ B ಪ್ಲಾನ್ A ಕನ್ವರ್ಟ್ ಆಯಿತು. ಸೊ ಫಸ್ಟ್ ಜಾಬ್ ತೊಗೊಳ್ಬೇಕು, ದಿಸ್ ಈಸ್ ಮೈ ಬ್ರೆಡ್ ಆ್ಯಂಡ್ ಬಟರ್ ಅಂತೇಳಿ. ಸೊ PSC ಆದಮೇಲೆ ನಾನೇನು ಮಾಡಿದೆ, ಈ ಒಂದು ಓದುವ ಕಿಚ್ಚನ್ನು ನಾನು ಆರಿಸಲಿಲ್ಲ. ಸೊ ಓದಬೇಕು ಮಾಡ್ತಕ್ಕಂಥ ಛಲ ಅದೇ ಕಂಟಿನ್ಯೂ ಮಾಡ್ಕೊತ ಬಂದೆ. ನಿರಂತರವಾಗಿ ನಾನು ಇಂಟ್ರ್ಯೂಗೆ ಹೋಗ್ತಾ ಇದ್ದೆ. ನನಗೆ ಅನಿಸ್ತಾ ಇತ್ತು ಎಲ್ಲೋ ಅಂತಲ್ಲಿ, ಇಲ್ಲ ನನಗೆಲ್ಲೋ ಸಾಮರ್ಥ್ಯ ಇದೆ, ಯೋಗ್ಯತೆ ಇದೆ, ಯೋಗ ಎಲ್ಲ ಅಂದ್ಕೊಳ್ತಿದ್ದೆ. ಸೊ ಈ 2024ರಲ್ಲಿ ಯೋಗ್ಯತೆ ಮತ್ತು ಯೋಗ ಇವೆರಡೂ ಕೂಡ್ಕೊಂಡ್ಬಂದಿದ್ದಕ್ಕೆ ಎಕ್ಸಾಮ್ ಕ್ಲಿಯರ್ ಆಯಿತು.
ಸೊ ಅದೇ ಸರ್, ಇವಾಗ ನೀವು ಅತಿ ಗಟ್ಟಿಯಾಗಿ ನೀವು ಇದನ್ನ ಮಾಡಲೇಬೇಕು ಅಂತ ಅನ್ಕೊಂಡಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ನಿಮ್ಮ ಕುಟುಂಬಸ್ಥರು, ನಿಮ್ಮ ಸ್ನೇಹಿತರು ಹೇಗೆ ನಿಮಗೆ ಸಪೋರ್ಟ್ ಮಾಡಿದ್ರು, ನೀವು ಅವ್ರನ್ನೆಲ್ಲ ಹೇಗೆ ಇದು ಮಾಡ್ಕೊಂಡು ಹೋದ್ರಿ, ಬ್ಯಾಲೆನ್ಸ್ ಮಾಡ್ಕೊಂಡು? ಖಂಡಿತ ಈ ಎಕ್ಸಾಮ್ ಕ್ಲಿಯರ್ ಮಾಡಬೇಕಂತಂದರೆ ಅವರೆಲ್ಲರ ಸಹಕಾರ ಮತ್ತು ಸಪೋರ್ಟ್ ಇದ್ರೆ ಮಾತ್ರ ಇದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ಇಲ್ಲಾಂದರೆ ಆಗಕ್ಕೆ ಸಾಧ್ಯವಿಲ್ಲ. ನನಗೆ ನನ್ನ ಜೀವನದಲ್ಲಿ ಬಂದಂಥವ್ರು ನನ್ನ ವಿಶೇಷವಾಗಿ ಅಣ್ಣ, ಅಕ್ಕ, ಭಾವ, ನನ್ನ ಸ್ನೇಹಿತರು, ನನ್ನ ತಾಯಿ, ದೊಡ್ಡಮ್ಮ, ಅವರು ಅಂದರೆ ತುಂಬ ದೊಡ್ಡ ಪಟ್ಟಿ ಇದೆ. ಅವರೆಲ್ಲರ ಸಹಕಾರ ಮತ್ತು ಬೆಂಬಲದಿಂದ ಸೊ ಇಲ್ಲಿ ನನ್ನ ಫೇಸ್ ಮಾತ್ರ ಸಮಾಜಕ್ಕೆ ಕಾಣ್ತಿದೆ, ನನ್ನ ಹಿಂದಿನ ಶಿಲ್ಪಿಗಳೆಲ್ಲ ಅವರೇ. ಸೊ ಅವರ ಸಹಕಾರ ಮತ್ತು ಬೆಂಬಲದೇ ನನಗೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಲ್ಲ. ಪ್ರತಿಯೊಬ್ಬರಿಗೂ ಈ ಸಹಕಾರ ಬೇಕಾಗಿದೆ. ಏನಕ್ಕೆ ಅಂತಂದರೆ ಗೆದ್ದಾಗ ಎಲ್ಲರೂ ಸಹಕಾರ ಮಾಡ್ತಾರೆ, ಸೋತಾಗ ಸಹಕಾರ ಮಾಡೋದಿದೆಯಲ್ಲ, ಸೋತಾಗ ಬೆನ್ನು ತಟ್ಟುವ ಕೆಲಸ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮದು 7 ಮೇನ್ಸ್ ಬರೆದೀವಿ, ನಾವು 5 ಇಂಟ್ರ್ಯೂ ಅಟೆಂಡ್ ಮಾಡಿದ್ದೀವಿ. ಪ್ರತಿ ಬಾರಿ ಸೋತಾಗಲೂ ನೀನಿಲ್ಲ ಮಾಡ್ತೀಯ ಹೋಗು ಅಂತಕ್ಕಂಥದ್ದು ಹೇಳ್ತಾರಲ್ಲ, ಅದು ಕುಟುಂಬದ ಸ್ಥೈರ್ಯ. ಅದು ಕುಟುಂಬ ಅಂದರೆ ಅದು ಆ್ಯಕ್ಚುಲಿ ಬರೀ ಗೆದ್ದಾಗ ಮಾತ್ರ ನಾವು ನಮ್ಮವನು, ಸೋತಾಗ ಬೇರೆಯವನು ಅಂತಕ್ಕಂಥದ್ದಿದೆಯಲ್ಲ, ಆ ಧೋರಣೆ ತಪ್ಪು ಅನ್ನೋದು ನನ್ನ ಚಿಂತನೆ. ಸರ್, ಸಾಮಾನ್ಯವಾಗಿ ವಿದ್ಯಾರ್ಥಿಗಳು UPSC ಪಾಸ್ ಮಾಡೋದನ್ನ ನಾವೆಲ್ಲರೂ ನೋಡಿರ್ತೀವಿ. ಆದ್ರೆ ನೀವು ಆಲ್ರೆಡಿ ಒಂದು ಉದ್ಯೋಗದಲ್ಲಿ ಇದ್ದು, ಅದು ಈ ತರ ಒಂದು ಪೊಲೀಸ್ ಆಗಿದ್ದು, ಹೇಗೆ ಸರ್ UPSCಗೆ ನೀವು ರೆಡಿ ಆಗಬೇಕು ಅಂತ ಅನ್ಕೊಂಡಿದ್ದೇಗೆ? ಜೊತೆಗೆ ಯಾರು ಇವಾಗ ಪೊಲೀಸ್ ಆಗಿರುವಂತರು, PSC ಆಗಿರ್ಬೋದು, ಕಾನ್ಸ್ಟೇಬಲ್ಸ್ ಆಗಿರ್ಬೋದು, ಇನ್ನೇನು ಮುಂದೆ ಮಾಡೋದು ಅಂತ ಅದರಲ್ಲೇ ತೊಡಸ್ಕೊಂಡು ಇರ್ತಾರೆ. ಆದ್ರೆ ನೀವು ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ? ಆ ತರ ರೆಡಿ ಆಗಬೇಕು ಅನ್ಕೊಂಡಿರೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಾನು ಸಬ್ ಇನ್ಸ್ಪೆಕ್ಟರ್ ವೇಷದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಆಗಿದ್ದೆ ನಾನು. ಸೊ ಬಾಹ್ಯದಲ್ಲಿ ಸಬ್ ಇನ್ಸ್ಪೆಕ್ಟರ್, ಅಂತರಂಗದಲ್ಲಿ ವಿದ್ಯಾರ್ಥಿ ಆಗಿದ್ದೆ. ಆದರೆ ವಿದ್ಯಾರ್ಥಿ ಆಗಿದ್ದು ಇನ್ ದಿ ಸೆನ್ಸ್ ಆ ಮಟ್ಟದ ಒಂದು ಹಂಬಲ್ನೆಸ್ಸು, ಆ ಮಟ್ಟದ ಶ್ರಮ, ಆ ಮಟ್ಟದ ಒಂದು ಡಿಸಿಪ್ಲಿನ್ ಬೇಕಾಗುತ್ತೆ. ಸೊ ನಮಗೆ ಈಗ ಪೊಲೀಸ್ ಇಲಾಖೆಯಲ್ಲಿದ್ದಾಗ ಎಲ್ಲವೂ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಂಫರ್ಟಬಲ್ ಜೋನು ತುಂಬ ಚೆನ್ನಾಗಿತ್ತು. ಸೊ ವೆನ್ ಯು ಆರ್ ಇನ್ ಅ ಕಂಫರ್ಟಬಲ್ ಜೋನ್ ಯು ಕೆನಾಟ್ ಅಚೀವ್ ಎನಿಥಿಂಗ್. ಸೊ ನಾನು ಆ ಕಂಫರ್ಟಬಲ್ ಝೋನನ್ನು ಬಿಟ್ಟು ಅದೇ ವಿದ್ಯಾರ್ಥಿ ಅನ್ಕಂಫರ್ಟಬಲ್ ಝೋನಲ್ಲೇ ಇದ್ದೆ. ಫಾರ್ ಎಕ್ಸಾಂಪಲ್ ಈಗ ರಜೆ ಆಗ್ಬೋದು, ರಜೆ ಆಗ್ಲಿಕ್ಕೆ ಸ್ಯಾಲ್ರಿ ಆಗಲ್ಲ. ಸೊ ವಿ ಹ್ಯಾವ್ ಟು ಮ್ಯಾನೇಜ್ ದಿ ಥಿಂಗ್ಸ್. ಸೊ ನಮ್ಮ ಅಣ್ಣಂದಿರ ಸಹಕಾರ, ಸ್ನೇಹಿತರ ಸಹಕಾರ, ಅವ್ರ ಸಹಕಾರದಿಂದ ನಾನೇನು ಮಾಡ್ತಾಯಿದ್ದೆ. ಒಂದು ಮಾತು ನನ್ನ ಪೊಲೀಸ್ ಇಲಾಖೆಯಲ್ಲಿ ಇದ್ದು ಉನ್ನತ ಜಾಬ್ಗಳಿಗೆ ಹೋಗ್ತಕ್ಕಂಥವ್ರಿಗೆ ಹೇಳ್ತೀನಿ, ವಿಶೇಷವಾಗಿ ಈಗ ನಮ್ಮ ಕಾನ್ಸ್ಟೇಬಲ್ ಸಹೋದರಿಯರಿಗೆ ಹೇಳ್ತೀನಿ. ಸೊ ಯಾವುದೇ ಕಾರಣಕ್ಕೂ ನೀವು ನಿಮ್ಮನ್ನು ಕೀಳಿರಿಮೆಯಿಂದ ಭಾವಿಸ್ಕೊಳ್ಬೇಡಿ. ನಾನು ಪೊಲೀಸ್ ಇಲಾಖೆಯಿಂದ ಅನುಭವದಿಂದ ಹೇಳ್ತಾ ಇದ್ದೀನಿ, ತುಂಬ ಅಥಾರಿಟಿಯಾಗಿ ಹೇಳ್ತಾ ಇದ್ದೀನಿ. ಬಹುತೇಕ ಕಾನ್ಸ್ಟೇಬಲ್ಗಳು ಹುದ್ದೆಗೆ ಆಯ್ಕೆ ಆದಂಥವ್ರು ಪ್ರತಿಭಾವಂತರು. ಅವರು ಏನಕ್ಕೆ ಕಾನ್ಸ್ಟೇಬಲ್ಗೆ ಆಯ್ಕೆ ಆದರು ಅಂತಂದರೆ, ಒಂದು ಕೌಟುಂಬಿಕವಾದಂಥ ಆರ್ಥಿಕ ಸಂಕಷ್ಟ, ತಂದೆ ಮಾಡಿದಂತಹ ಒಂದು ಆರ್ಥಿಕವಾದ ಒಂದು ಕೃಷಿ ಸಾಲಗಳು, ಅಥವಾ ತಂಗಿಯನ್ನು ಮದುವೆ ಮಾಡಬೇಕು, ಅಥವಾ ಇವ್ರ ಜಾಬ್ ತಗೊಂಡ್ರೆ ಮಾತ್ರ ಫ್ಯಾಮಿಲಿ ರನ್ ಆಗೋಷ್ಟಂತಹ ಒಂದು ಸಂಕಷ್ಟ ಸ್ಥಿತಿಯಲ್ಲಿ ಇರುತ್ತೆ. ಅದಕ್ಕೆ ಅವ್ರು ಕಾನ್ಸ್ಟೇಬಲ್ ಆಗಿರ್ತಾರೆ ಹೊರತು ಇಲ್ಲಿ ಅವರು ಅಧಿಕಾರಿ ಆಗಿಲ್ಲ. ಯಾಕೆ ಅಧಿಕಾರಿ ಆಗಿಲ್ಲ ಅಂತಂದರೆ ಅವ್ರು ನಾಲೆಡ್ಜ್ ಇಲ್ಲ ಅಂತಲ್ಲ, ಅದೃಷ್ಟ ಇಲ್ಲ ಅಂತ ಹೇಳ್ಬೋದು ಹೊರತು. ಸೊ ಆದ್ದರಿಂದ ಪದೇ ನೀವೇನು ಮಾಡಿ ಯೋಗ್ಯತೆಯನ್ನು ಪ್ರೂವ್ ಮಾಡ್ಕೊತ ಹೋಗಿ. ಒಂದಲ್ಲ ಒಂದು ದಿವಸ ನಿಮಗೆ ಯೋಗ ಬರುತ್ತೆ. ಯೋಗ್ಯತೆ ಮತ್ತು ಯೋಗಗಳ ಸಮಾಗಮ ಆದಾಗ ನೀವು ಅಧಿಕಾರಿ ಖಂಡಿತ ಆಗ್ತೀರಾ. ಇದು ಒಂದು ಹಂತ. ಆದರೆ ಎರಡನೇ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಕಾರಣಗಳನ್ನು ಹೇಳಿ ನೀವು ಆ ಒಂದು ಯುದ್ಧರಂಗದಲ್ಲಿ ಬೆನ್ನು ತೋರಿಸಿ ಹೋಗ್ತಕ್ಕಂಥ ಕೆಲಸ ಮಾಡಬೇಡಿ. ಎಲ್ಲಿಯವರೆಗೂ ನಿಮ್ಮ ವಯಸ್ಸು ಮತ್ತು ಅಟೆಂಪ್ಟ್ಗಳಿರ್ತಾವೋ ಅಲ್ಲಿವರೆಗೂ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಈ ಪ್ರಪಂಚದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸೋತವರ ಉದಾಹರಣೆಗಳು ಎಲ್ಲಿಯೂ ಇಲ್ಲ. ನನಗೆ ನಿಜ ಒಪ್ಕೊತೀನಿ, ನಿಮಗೆ ಕೆಲಸದ ಒತ್ತಡ ಇದೆ, ಅದನ್ನು ಇಲ್ಲ ಅಂತನಲ್ಲ, ಬಟ್ ಯು ಹ್ಯಾವ್ ಟು ಮ್ಯಾನೇಜ್. ಈಗ ನನಗೆ 2019 ಇನ್ನೂ ನೆನಪಿದೆ. ನನಗೆ ರಿಚ್ಮಂಡ್ ಸರ್ಕಲಲ್ಲಿ ನಾನು ಡ್ಯೂಟಿ ಮಾಡ್ತಾಯಿದ್ದೆ, ಅಶೋಕ್ ನಗರ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟ್ರು. ನಮ್ಮ ಇನ್ಸ್ಪೆಕ್ಟ್ರು ಅಂಜಪ್ಪ ಅಂತ ಇದ್ದರು. ನಾನು ಅವ್ರಿಗೆ ಕೇಳಿದೆ, ನಾನು ಪರ್ಮಿಷನ್ ಕೇಳಿದೆ, ಸರ್ ನಾನು ಈಗ ಓದ್ತಾ ಇದ್ದೀನಿ ಅಂತ ಅಂದಾಗ, ಆಯಿತು ಓದ್ಕೊಳ್ಳಿ, ನೀವು ಡ್ಯೂಟಿ ಮಾಡ್ಕೊತ ಓದಿ, ಏನು ತೊಂದರೆ ಇಲ್ಲ, ನಮಗೇನು ತೊಂದರೆ ಇಲ್ಲ. ಬಟ್ ನಾನು ಮೊಬೈಲಲ್ಲಿ ಓದ್ತಾ ಇದ್ದೆ ಅವಾಗ. ಸೊ ಭಾಳಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ACP ಇನ್ಸ್ಪೆಕ್ಟರ್ ಹತ್ರ, ಇವರು ಮೊಬೈಲ್ ನೋಡ್ಕೊತ ಇರ್ತಾರೆ ಅಂತಂದಾಗ. ಅವ್ರಿಗೆ ಗೊತ್ತಿಲ್ಲ ನಾನು ಓದ್ತಾ ಇರೋದು. ಸೊ ಅವ್ರಿಗೆ ಹೇಳಿದಾಗ ಅವ್ರು ಅರ್ಥ ಮಾಡ್ಕೊಂಡ್ರು. ಹೀಗೆ ನೀವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಾಗ ನಿಮಗೇನಾಗುತ್ತೆ, ಆ ಒಂದು ಪೂರಕವಾದ ವಾತಾವರಣ ಸೃಷ್ಟಿಯಾಗುತ್ತೆ. ನೆಕ್ಸ್ಟ್ 2023ರಲ್ಲಿ ನಾನು ಶ್ರೀರಾಮ್ಪುರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದೆ. ನಿಮಗೆ ಗೊತ್ತಿರುತ್ತೆ ಶ್ರೀರಾಮ್ಪುರ ಹೇಗೆ ಅಂತೇಳಿ. ಅದು ಎಲೆಕ್ಷನ್ ಟೈಮ್ ಇತ್ತು, ರಾಜ್ಯ ಸರ್ಕಾರದ ಚುನಾವಣೆ ನಡೀತಾ ಇತ್ತು. ಅಂಥ ಚುನಾವಣೆ ಸಂದರ್ಭದಲ್ಲಿ ರಜೆಯನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಗುರುಗಳು ಬಾಲಕೃಷ್ಣ ಸರ್ ಇದ್ದಾರಲ್ಲ, ಅವರು ನಾನು ಈ ಒಂದು ವೇದಿಕೆಯ ಮೂಲಕ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ, ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅವ್ರ ಹೆಸರು ನೆನ್ಪಿಟ್ಕೊಂಡಿದ್ದೀನಿ ನಾನು. ಅಂದರೆ ನೀವು ಓದಬೇಕಂತಂದರೆ ದೇವರು ನಿಮ್ಗೆ ಅವಕಾಶ ಮಾಡಿಕೊಡ್ತಾನೆ. ಸೊ ಅವರೇ ನನ್ನ ಪರವಾಗಿ ಇದ್ದು ACP ಅವ್ರ ಹತ್ರ ಹೋಗಿ ರಜೆ ಕೊಡಿಸಿ, ಇಲ್ಲ ಇವನು ಓದ್ತಾನೆ ಸರ್, ಅವನು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದಾನೆ, ನಾವ್ಯಾಕೆ ಒಂದು ಒಳ್ಳೆ ಪೂರಕವಾದ ವಾತಾವರಣ ಕೊಟ್ಕೋಬಾರ್ದು ಅಂತಂದರು. ಸೊ ಅಂತಹ ದೇವರಂಥ ಮನುಷ್ಯ ಮತ್ತು ಅಧಿಕಾರಿಗಳು ನಮಗೆ ಸಿಗ್ತಾರೆ. ಸೊ ಇಲ್ಲಿ ನಮ್ಮ ಪಾತ್ರ ಏನಂತಂದರೆ ನಾವು ಓದಬೇಕು, ನಾವು ಓದ್ತೀವಿ ಅಂತ ಕನ್ವಿನ್ಸ್ ಮಾಡಬೇಕು. ಆದಾಗ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಕ್ಕಂಥ ಸಬೂಬನ್ನು ಯಾವುದೇ ಕಾರಣಕ್ಕೂ ಹೇಳ್ಬೇಡಿ ಅನ್ನೋದು ನನ್ನ ಒಂದು ಕೋರಿಕೆ.
ಟೈಮು ಮತ್ತೆ ನಿಮ್ಮ ವೈಯಕ್ತಿಕ ಸಂಬಂಧಗಳು, ನಿಮ್ಮ ಕುಟುಂಬದವರು, ಸ್ನೇಹಿತರು, ಇದೆಲ್ಲನೂ ನೀವೇನಾದ್ರೂ ದೂರ ಇಟ್ಟಿದ್ರಾ ಇದು UPSC ಪಾಸ್ ಮಾಡೋವರೆಗೂ? ಇಲ್ಲ, ಆ ಥರ ಮಾಡಿದರೆ ನಾನು ಬಹುಶಃ ನಿಮಾನ್ಸ್ ಹಾಸ್ಪಿಟ್ಲಲ್ಲಿ ಇರ್ತಿದ್ದೆ. ಆ ಥರ ಮಾಡಬಾರ್ದು ಅನ್ನೋದು ನನ್ನ ಒಂದು ಬಲವಾದ ನಂಬಿಕೆ. ಹೌದು. ಸೊ ಎಲ್ಲರ ಸಮಾಗಮಗಳಿರಬೇಕು. ಈಗ ನೋಡಿ, ಒಬ್ಬ UPSC ಆಸ್ಪರೆಂಟ್ ಆಗಿ ಹೇಳ್ತಾ ಇದ್ದೀನಿ, ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಹೇಳ್ತೀನಿ, ಒಬ್ಬ ಮನುಷ್ಯ ನಿರಂತರವಾಗಿ 16 ತಾಸು 18 ತಾಸು ಓದೋಕ್ಕಾಗಲ್ಲ. ಆ ಥರ ಓದಿದರೆ ಅದು ಪಕ್ಕ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸೋಕ್ಕಾಗುತ್ತೆ. ಏನಾಗುತ್ತೆ, ಒಂದು ರೀತಿಯಲ್ಲಿ 4 ರಿಂದ 5 ಅವರ್ ಆದಮೇಲೆ ಒಂದು ಸ್ಟ್ರೆಸ್ ಬರ್ನ್ ಆಗಬೇಕಾಗತ್ತೆ. ಸ್ಟ್ರೆಸ್ ಬರ್ನ್ ಆಗಬೇಕಾದ್ರ ಸಂದರ್ಭದಲ್ಲಿ ಒಂದು ಕೌಟುಂಬಿಕವಾದ ವಾತಾವರಣ ಬೇಕಾಗುತ್ತೆ. ಒಂದು ಮಾನಸಿಕವಾಗಿ ಎಮೋಷ್ನಲನ್ನು, ನಮ್ಮ ಎಮೋಷನ್ಸ್ ಭಾವನೆಗಳನ್ನು ಹೊರಹಾಕೋಕೆ ಒಂದು ವೇದಿಕೆ ಬೇಕು. ಅದಕ್ಕೆ ಫ್ರೆಂಡ್ಸು, ಕೌಟುಂಬಿಕಸ್ಥರು ಮತ್ತು ನಮ್ಮ UPSC ಫ್ರೆಂಡ್ಸ್ ಇರ್ತಲ್ಲ, ಅವ್ರ ಜೊತೆ ಮಾತಾಡ್ತಕ್ಕಂಥ ಕೆಲಸ. ಒಂದು ರೀತಿಯಲ್ಲಿ ಒಂದು ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋಕೆ ಒಬ್ಬರು ವ್ಯಕ್ತಿ ಬೇಕು. ಮನುಷ್ಯ ಹುಟ್ಟುತ್ತಲೇ ಸಂಘಜೀವಿ. ಅವನು ಆ ಸಂಘವನ್ನು ತೊರೆದು ಬದುಕಲು ಅವನಿಗೆ ಸಾಧ್ಯವಿಲ್ಲ. ಸೊ ಆದ್ದರಿಂದ ಇವುಗಳನ್ನೆಲ್ಲ ಕಂಪ್ಲೀಟಾಗಿ ತೋರ್ತಕ್ಕಂಥದ್ದು, ಕಂಪ್ಲೀಟಾಗಿ ಇದು ಅಪ್ಪಿಕೊಳ್ತಕ್ಕಂಥದ್ದು ಬೇಡ. ಸೊ ನಮಗೆ ಯಾವ ರೀತಿ ಅಟ್ಯಾಚ್ಮೆಂಟ್ ಇರಬೇಕಪ್ಪ ಅಂತಂದರೆ, ಸೊ ನಮಗೆ ಒಂದು ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಇರಬೇಕು. ಅದು ಡಿಟ್ಯಾಚ್ ಆಗಿರಬೇಕು. ಸೊ ಹೀಗೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟು ಈ UPSC ಪ್ರಿಪ್ರೇಷನ್ಗೆ ಬೇಕು. ಈ ತಯಾರಿ ಹಂತದಲ್ಲಿ ನಿಮಗೆ ಕೆಲವೊಂದು ಸ್ಟ್ರೆಸ್ಗಳು ಇದ್ದೇ ಇರುತ್ತೆ. ಆದರೆ ನೀವು ಅದನ್ನು ಹೆಂಗೆ ಅದರಿಂದ ಹೊರಗಡೆ ಹೇಗೆ ಬರ್ತಿದೆ, ಅದಕ್ಕೆ ಯಾವ ಥರ ಚಟುವಟಿಕೆಗಳನ್ನ ನೀವು ಅಳವಡಿಸ್ಕೊಳ್ತಾ ಇದ್ರಿ ಸರ್? ನಿಜ. ಅಂದರೆ ಓದಿದ ಮೇಲೆ ಖಂಡಿತ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಎಕ್ಸಾಮ್ ಬರೆದ್ಮೇಲೆ ಸ್ಟ್ರೆಸ್ ಆಗುತ್ತೆ. ವಿಶೇಷವಾಗಿ ಮೇನ್ಸ್ ತಯಾರಿ ಸಂದರ್ಭದಲ್ಲಂತೂ 3 ತಿಂಗಳು ಎಕ್ಸಾಮ್ ಇರುತ್ತಲ್ಲ, ಕಂಪ್ಲೀಟಾಗಿ ಒತ್ತಡ ಇರುತ್ತೆ. ಆ ಮೇನ್ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಬೇರೆ ಡೈವರ್ಟ್ ಆಗ್ತಿದ್ದಿಲ್ಲ. ಸೊ ಮೇನ್ಸ್ ಎಕ್ಸಾಮ್ ಮುಗಿದ ನಂತರದಲ್ಲಿ ಸೀದಾ ಯಾವುದೋ ಟ್ರಿಪ್ ಹೋಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಮತ್ತು ಓದಿ ಬೇಜಾರಾದಾಗ ನನ್ನ ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೇಳ್ತೀನಿ. ಈ ಫೀಲ್ಡಿಗೆ ಎಂಟರ್ಟೈನ್ಮೆಂಟ್ ಬೇಕು. ದಟ್ ಶುಡ್ ಬಿ ರೆಗ್ಯುಲೇಟೆಡ್. ಎಷ್ಟು ನಿಮಿಷ ನೀವು ನೋಡ್ತಿರೋದು. ಸೊ ನಂದು ಅಂದರೆ ಇನ್ಸ್ಟಾಗ್ರಾಮ್, ನಾವು ರೀಲ್ಸ್ ಮತ್ತು ಕಾಮೆಂಟ್ಸ್ ಎಲ್ಲ ಓದೋದ್ರಲ್ಲಿ ನಮಗೆ ತುಂಬ ಆಸಕ್ತಿ ಮತ್ತು ತುಂಬ ಎಂಟರ್ಟೈನ್ಮೆಂಟ್ ಸಿಗೋದು, ರಿಯಲ್ ಎಂಟರ್ಟೈನ್ಮೆಂಟ್. ಈಗ ಕಾಮಿಡಿ ಫಿಲಮ್ಸು, ಕಾಮಿಡಿ ಸೀನ್ಸ್ ಎಲ್ಲ ಹೋಯ್ತು. ಅಂದರೆ ರಿಯಲ್, ಅಂದರೆ ಹೊಸ ಪ್ರತಿಭೆಗಳು ಇನ್ಸ್ಟಾಗ್ರಾಮಲ್ಲಿ ಉಟ್ಕೊಳ್ತಾ ಇರ್ತವೆ. ಸೊ ಹೀಗೆ ಅದೊಂದಿತ್ತು, ನಂದೊಂದು ಹವ್ಯಾಸ. ಒಂದು ಸಾಂಗ್ ಕೇಳೋದು. ನನಗೆ ಫಿಲಮ್ಸು ಯಾವ ಅಭ್ಯಾಸಗಳಿಲ್ಲ. ಸೊ ಯಾವುದು ಫ್ರೀಯಾಗಿ ನೆಟ್ಫ್ಲಿಕ್ಸ್ ಕೊಟ್ಟಿರೋದು ನಾನು ಫಿಲಮ್ಸೇ ನೋಡೋಲ್ಲ. ಸೊ ನನ್ನ ಕಪ್ ಆಫ್ ಟೀ ಏನಂತಂದರೆ ಕಾಮಿಡೀಸು ಮತ್ತು ನಂತರದಲ್ಲಿ ಸಾಂಗ್ಸ್ ಇವೆರಡು ಬಿಟ್ಟು. ಇದಾದ ನಂತರದಲ್ಲಿ ಸ್ವಲ್ಪ ಅಂದರೆ ಈಗ ಏನಾಗಿತ್ತು ಅಂದರೆ, ನಾನು ಪ್ರಿಲಿಮ್ಸು ಮೇನ್ಸ್ ಆಗುತ್ತೆ, ಮೇನ್ಸ್ ಮತ್ತು ಜಾಬ್ಗೆ ಹೋಗಿರ್ತೀನಿ. ಜಾಬಲ್ಲಿ ಎಂಟರ್ಟೈನ್ಮೆಂಟ್ ತೊಗೊತೀನಿ. ಜಾಬಲ್ಲಿ ಅಂದರೆ ಅದೇನಾಗುತ್ತೆ, ಒಂಥರ ಕೆಲಸದ ಬದಲಾವಣೆಯೇ ವಿಶ್ರಾಂತಿ ಆಗುತ್ತೆ. ಅದು ಆಗ್ತಾಯಿತ್ತು. ಹೀಗೆ ಮತ್ತು ಸಾಮಾಜಿಕ ಕೆಲಸಗಳು, ಒಂದು ವಿಶೇಷವಾದ ಚಿಂತನೆಗಳು, ಅವು ನನಗೇನು ಮಾಡುತ್ತು, ನನ್ನನ್ನು ಒಂದು ಸ್ವಲ್ಪ ಡೈವರ್ಸಿಫೈ ಆಗಿ, ಮೈಂಡ್ ಫ್ರೀ ಆಗಿ, ಕಾಮ್ ಆ್ಯಂಡ್ ಕಂಪೋಸರ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಸರಿ, ಈಗ ಮಕ್ಳ ಕೈಯಲ್ಲಿ ಮೊಬೈಲ್ ಕೊಡಬಾರ್ದು ಅಂತಾರೆ. ಆದರೆ ನೀವು ಮೊಬೈಲಲ್ಲೇ ಓದಿದ್ದೀರಾ, ಪಾಸ್ ಮಾಡ್ಕೊಂಡಿದ್ದೀರಾ, ಎಂಟರ್ಟೈನ್ಮೆಂಟ್ಗೋಸ್ಕರ ಮೊಬೈಲ್ ಯೂಸ್ ಮಾಡ್ತಿದ್ದೆ ಅಂತ ಹೇಳ್ತೀರಾ. ಅಂದರೆ ಮಕ್ಳಿಗೆ ನಾವು ಮೊಬೈಲ್ ಕೊಡ್ಬೋದಾ? ಅದು ಹೇಗೆ? ನಾವು ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಅನ್ನೋದು ಅದು ದೊಡ್ಡ ಮಾಡ್ತಕ್ಕಂಥ ಅನ್ಯಾಯ ಅಂತ ನನ್ನ ಭಾವನೆ. ಸೊ ಈಗ ನೋಡಿ, ನಮಗೆ ವಿಜಯನಗರ ಸಾಮ್ರಾಜ್ಯ ಅಂತ ನೆನಪಾಗೋದು ಶ್ರೀಕೃಷ್ಣ ದೇವರಾಯ. ಅಂತಹ ಪರಮೋಚ್ಚ ರಾಜನಿಗೆ ಮೊಬೈಲ್ ಇದ್ದಿಲ್ಲ. ಸೊ ನಾವು ಶ್ರೀಕೃಷ್ಣ ದೇವರಿಗೆ ಕಂಪೇರ್ ಮಾಡಿದ್ರೆ ನಾವೇ ಅತಿ ಹೆಚ್ಚು ಫೆಸಿಲಿಟಿಗಳನ್ನು ಹೊಂದಿದ್ದೀವಿ. ಅರ್ಥ ಆಯ್ತಾ? ಇಂತಹ ಸಂದರ್ಭದಲ್ಲಿ ನಾವು ತಂತ್ರಜ್ಞಾನದಿಂದ ದೂರ ಹೋಗ್ತಕ್ಕಂಥದ್ದು ಅದು ತುಂಬ ಒಳ್ಳೆ ನಡೆಯಲ್ಲ. ಈಗ ನೋಡಿ, ನಾನು ನಿಮಗೆ ಬೆಂಕಿ ಕಡ್ಡಿಯನ್ನು ಕೊಟ್ಟು ಅನ್ನವನ್ನು ಮಾಡ್ಕೊ ಅಂತಂದರೆ, ನೀವು ಅನ್ನವನ್ನು ಮಾಡ್ಕೊಂಡು ಊಟ ಮಾಡಿದರೆ ಅದು ನಿಮ್ಮ ಜೀವನ ಸಾಗಿಸುತ್ತೆ. ನೀವು ಬೆಂಕಿ ಕಡ್ಡಿ ಕೊಡಬಾರ್ದು ಅನ್ನೋದು ತಪ್ಪು. ಇಲ್ಲಿ ಉದ್ದೇಶ ಬೆಂಕಿ ಕಡ್ಡಿ ತಪ್ಪಲ್ಲ, ಮೊಬೈಲ್ ತಪ್ಪಲ್ಲ. ತಪ್ಪಿರೋದು ಮನುಷ್ಯನಲ್ಲಿರ್ತಕ್ಕಂಥದ್ದು. ಪ್ರತಿಯೊಂದು ತಂತ್ರಜ್ಞಾನಗಳು ಅವು ನ್ಯೂಟ್ರಲ್ ಆಗಿರುತ್ತೆ. ನೀವು ಯಾವ ರೀತಿ ಬಳಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗೆ ಒಂದು ಗಾಡಿಯನ್ನು ನೀವು 120 ಕಿಲೋಮೀಟರ್ ಸ್ಪೀಡ್ ಹೊಡಿ ಅಂತ ಯಾರು ಹೇಳಿದರು? ಸೊ ನೀವು 120 ಕಿಲೋಮೀಟರ್ ಸ್ಪೀಡಲ್ಲಿ ಹೋದಾಗ ನೀವು 108 ಆ್ಯಂಬುಲೆನ್ಸಲ್ಲಿ ಹಿಂದಕ್ಕೆ ಬರ್ತೀರಾ. ಸೊ ಹಾಗೆ ಮೊಬೈಲನ್ನು ನೀವು ನಿಯಂತ್ರಣ ಮಾಡಬೇಕು ಹೊರತು ರೆಗ್ಯುಲೇಟ್ ಮಾಡಬೇಕು. ನಿಮ್ಮ ಮಕ್ಕಳಿಗೆ ಕೊಡೋದು ತಪ್ಪಿಲ್ಲ, ಆದರೆ ನಿಯಂತ್ರಣ ಮಾಡಬೇಕು. ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಡಿಆಕ್ಟಿವೇಟ್ ಮಾಡಿಸ್ಬೇಕು. ಈಗ ಆಸ್ಟ್ರೇಲಿಯಾದಲ್ಲಿ ಒಂದು ಬಿಲ್ ಬಂದಿದೆ, ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತಾರೆ. ಎಸ್, ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಬೇಕಾಗಿದೆ. ಬಟ್ ಯೂಟ್ಯೂಬ್ ಚಾನಲ್ಸಲ್ಲಿ ಏನೇನು ಮಕ್ಕಳಿಗೆ ಜ್ಞಾನವನ್ನು ತರ್ತಕ್ಕಂಥದ್ದು, ಈಗ ಬಹುತೇಕ ಜನಪದ ಸಾಂಗ್ಸ್ಗಳು ಯೂಟ್ಯೂಬಲ್ಲಿ ಸಿಗುತ್ತೆ. ಈಗ ನಾವು ಬೆಂಗಳೂರಲ್ಲಿರ್ತಕ್ಕಂತಹ ಮಕ್ಕಳು ಹಳ್ಳಿಯಲ್ಲಿ ಹೋಗಿ ಕೇಳೋಕ್ಕಾಗುತ್ತಾ? ಈಸ್ ಇಟ್ ಪಾಸಿಬಲ್? ನೋ. ಯು ಕ್ಯಾನ್ ಯೂಸ್ ಮೊಬೈಲ್, ಬಟ್ ದಟ್ ಶುಡ್ ಬಿ ರೆಗ್ಯುಲೇಟೆಡ್. ಸರ್, ನಿಮ್ಮ ಸಮಾಜ ಸೇವೆ ಬಗ್ಗೆ ತಿಳ್ಕೊಳ್ಳೋ ಆತುರ ಕಾತರ ಎರಡೂ ನಮ್ಮಲ್ಲಿದೆ. ಸೊ ನಿಮಗೆ ಸಮಾಜ ಸೇವೆಯ ಗುಣ ಹೇಗೆ ಬಂತು ಸರ್? ಸೊ ನನ್ನ ಸಮಾಜ ಸೇವಾ ಗುಣ ನಾನು ಅಬ್ಸರ್ವ್ ಮಾಡಿಕೊಂಡಾಗ ಇದು ನಂದು ಜೆನೆಟಿಕ್ಸ್. ನಮ್ಮ ಅಜ್ಜಿಯಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಜ್ಜಿ ಫಸ್ಟು ಯಾರೇ ಮನೆಗೆ ಬಂದರೂ ಮೊದಲ ಕೆಲಸ ಏನು ಮಾಡ್ತಿದ್ಲು ಅಂತಂದರೆ, ಊಟ ಮಾಡಬೇಡಿ, ಆರಾಮಿದ್ದೀರಾ, ಇವೆರಡೇ ಕೆಲಸ. ಆಮೇಲೆ ಇವು ಬಂದ ವ್ಯವಹಾರಗಳೆಲ್ಲ.
ಅಂದರೆ ಊಟ ಮಾಡಿ ಅಂತಕ್ಕಂಥದ್ದು ಸಹ ಸಮಾಜ ಸೇವೆ ಅಂತ ನಾನು ಭಾವಿಸ್ತೀನಿ. ಬಂದವರಿಗೆಲ್ಲ ಫಸ್ಟ್ ಊಟ ಮಾಡಿ ಅಂತಕ್ಕಂಥದ್ದು ಅದು ಸಂಬಂಧದ ಒಂದು ಭಾಗ. ಸೊ ನಮ್ಮ ತಾಯಿ ಸಹ ಅಷ್ಟೇ, ಫಸ್ಟು ತನಗೆ ಒಂದೇ ಕಪ್ ಟೀ ಮಾಡಿದ್ರು ಸಹ ಅದು 4 ಜನಕ್ಕೆ ಅನ್ಸ್ತಾಳೆ. ಇಲ್ಲಿ ಉದ್ದೇಶ ಒಂದೇ ಕಪ್ ಟೀ ಮಾಡಿ 4 ಜನಕ್ಕೆ ಅನ್ಸ್ತಾರೆ ಅಂತ ಟೀಕೆ ಮಾಡಬಾರ್ದು ಹೊರತು ಒಂದೇ ಕಪ್ಪಲ್ಲಿ 4 ಜನ ಜೊತೆ ಹಂಚ್ಕೊಳ್ಳೋ ಮನಸ್ಸು ಇದೆಯಲ್ಲ ಅದು ಸೇವಾ ಮನೋಭಾವ. ಸೊ ಈ ಜೆನೆಟಿಕ್ಸಲ್ಲಿ ಇದ್ದಾಗ ನಮಗೆ ಸೇವಾ ಮನೋಭಾವ ನಮಗೆ ಅರಿವಿಲ್ಲದಂತೆ ಅದು ಬರುತ್ತೆ. ಸೊ ಹೀಗೆ ಬರ್ತಾ ಇರ್ಬೇಕಾದ್ರೆ ನನಗೊಂದು ವೇದಿಕೆಗಳು ಸಾಕಷ್ಟು ಸಿಗ್ತಾಯಿದ್ವು. ಮತ್ತು ಆ ಕ್ಷಣ ನನಗೆ ಅನಿಸುತ್ತೆ ಇದು ಮಾಡಬೇಕು ಅಂತ ಅನಿಸುತ್ತೆ ಅಷ್ಟೇ ಹೊರತು ನನಗೆ ಸಮಾಜ ಸೇವೆನ ನಾನು ಯಾವತ್ತೂ ಬ್ಲೂ ಪ್ರಿಂಟ್ ಆಗಿ ಮಾಡಲ್ಲ. ಆ ಸಂದರ್ಭದ ಆ ಕ್ಷಣದ ಅವಶ್ಯಕತೆ ಮತ್ತು ತುರ್ತು ಅಂತ ಭಾವಿಸ್ತೀನಿ. ಉದಾಹರಣೆ ಹೇಳ್ತೀನಿ ನಿಮಗೆ. ಕರೋನಾ 2ನೇ ಅಲೆಯಲ್ಲಿ ನಮ್ಮ ವಲಸೆ ಕಾರ್ಮಿಕರ ಮಕ್ಕಳು ಆನ್ಲೈನ್ ಎಜುಕೇಷನ್ ಇದ್ದಿಲ್ಲ ಅವ್ರಿಗೆ. ಸೊ ಇಲ್ಲಿ ಹೊಟ್ಟೆ ಕಟ್ಕೊಳಕ್ಕೆ ಬಂದವರಿಗೆ ಶಿಕ್ಷಣದ ಅವಶ್ಯಕತೆ ಅವ್ರಿಗಿರಲ್ಲ. ಸೊ ಆ ಮಕ್ಕಳು ತಾವು ಬೀದಿಯಲ್ಲಿ ಆಡಿ ತಮ್ಮ ಭವಿಷ್ಯವನ್ನು ಮಾರ್ಕೊಳ್ತಾರೆ ಅನ್ನೋದು ನನ್ನ ಚಿಂತನೆಗೆ ಬಂದಾಗ, ಸೊ ನನ್ನ ಅನ್ನಪೂರ್ಣೇಶ್ವರ ನಗರ ಸಬ್ ಇನ್ಸ್ಪೆಕ್ಟರ್ ಇದ್ದೆ. ಸೊ ಹೀಗೆ ನನ್ನ ಮಕ್ಕಳಿಗೆ ಪಾಠ ಮಾಡೋಕ್ಕಾಗಿದೆ ಮತ್ತು ಸಮಾಜ ನನಗೆ ಕೈ ಜೋಡಿಸ್ತು. ಹೀಗೆ ನಾನೇನು ಮಾಡ್ತಾ ಇದ್ದೆ, ಪಾಠ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಂತರದಲ್ಲಿ ಗೊರಗುಂಟೆಪಾಳ್ಯ ನಮ್ಮ ತಾಯಿನ ನಾನು ಬಳ್ಳಾರಿ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ತಾಯಿ ಆ ಒಂದು ನೇಚರ್ ಕಾಲಿಗೆ ಇಳ್ಕೊಂಡಾಗ ಅಲ್ಲೆಲ್ಲಿಯೂ ಟಾಯ್ಲೆಟ್ ರೂಮ್ಗಳು ವಾಶ್ರೂಮ್ಸು ಇದ್ದಿಲ್ಲ. ಸೊ ಅನ್ನಿಸ್ತು ನನಗೆ ಇದು ನಮ್ಮ ತಾಯಿಯ ಪ್ರಾಬ್ಲಮ್ ಅಲ್ಲ, ಎಲ್ಲ ನಮ್ಮ ಸಹೋದರ ಅಕ್ಕ ತಂಗಿಯರ ತಾಯಿಯಂದರ ಸಮಸ್ಯೆ ಅಂತ ಅನ್ನಿಸ್ತು. ತಿರ್ಗಿ ಮರುದಿವಸ ನಾನು ಹೋದೆ. ಅಲ್ಲಿ ಒಬ್ಬರು ನಂದಿನಿ ಬೂತ್ ಇದೆ, ಅಲ್ಲೊಬ್ಬ ಮಹಿಳೆ ಇದ್ಲು. ಅಮ್ಮ ನೀವು ಹೇಗೆ ಮಾಡ್ತೀರಾ ಇಲ್ಲಿ, ಹೇಗೆ ತಾವು ಈ ಥರ ಹೋಗ್ಬೇಕು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಅಂತ ಕೇಳಿದಾಗ ಅವರು ವೆರಿ ಸಿಂಪಲ್ ಸರ್ ಅಂತಂದರು. ಹೇಗೆ ಅಂತಂದರೆ ನಾನು ನೀರೇ ಕುಡಿದು ಬರಲ್ಲ ಅಂತಂದರು. ಅಂದರೆ ಈ ರೀತಿಯ ಒಂದು ದಾರುಣತೆ ಆ ಗೊರಗುಂಟೆಪಾಳ್ಯದಲ್ಲಿದೆ ಅಂತ ಅನ್ಭವಿಸ್ತು. ಯಾಕಂದರೆ ಗೊರಗುಂಟೆಪಾಳ್ಯ ಅಂದರೆ ಅದು ಬೆಂಗಳೂರಿನ ಹೆಬ್ಬಾಗಿಲು. ನನಗನ್ನಿಸ್ತು ಇಲ್ಲಿ ವಾಶ್ರೂಮ್ ಕ್ಯಾಂಪೇನ್ ಮಾಡಬೇಕು, ಟಾಯ್ಲೆಟ್ ರೂಮ್ ಕ್ಯಾಂಪೇನ್ ಟ್ವಿಟರ್ಲಿ ಅಭಿಯಾನ ಸ್ಟಾರ್ಟ್ ಮಾಡಿದೆ. ನಾನು ಸುಮಾರು 100 ದಿವಸ ಕ್ಯಾಂಪೇನ್ ಅಭಿಯಾನ ಮಾಡಿದೆ. ಯಾವುದೇ ರೀತಿ ಸ್ಪಂದನೆ ಸಿಗಲಿಲ್ಲ. ಸೊ ಸಮಾನ ಮನಸ್ಕರೆಲ್ಲ ಸೇರಿ ಆ ಒಂದು ಮೂವಬಲ್ ವಾಶ್ರೂಮನ್ನು ನಾವು ತೆಗೆದುಕೊಂಡ್ಬಂದ್ವಿ. ಅದು ರೆಂಟೆಡ್ ಇರುತ್ತೆ. ಒಂದು 3rd ಜೆಂಡರ್ ಅವರು ಕೂಡ ನಾವು ಓಪನ್ ಮಾಡಿಸಿದ್ವಿ. ಏನಕ್ಕೆ ಅಂತಂದರೆ ಅವರೆಲ್ಲರೂ ಹೆಸರಿಲ್ಲದವರು ಬೇಕಾಗದವರು ಹೀಗೆ ಅವ್ರನ್ನ ಮಾಡಿ ನಾವು ಅವ್ರನ್ನ 3ನೇ ದರ್ಜೆಯ ನಾಗರಿಕರನ್ನ ಮಾಡಿದ್ವಿ. ಸೊ ಅವ್ರಿಗೊಂದು ಕೊಡಬೇಕು ಅಂತ ಸ್ಥಾನಮಾನ ಕೊಟ್ಟು ನಾವು ಅದನ್ನು ಹೇಗೆ ಮಾಡಿದ್ವಿ, ಈ ಥರ ಒಂದು ಕೆಲಸ ಮಾಡಿದ್ವಿ. ಆ ಕ್ಷಣ ನನಗೆ ಅನಿಸುತ್ತೆ, ಅಂದರೆ ಸಾಮಾಜಿಕ ಕೆಲಸ ನಾನು ಯಾವುದೋ ಬ್ಲೂ ಪ್ರಿಂಟ್ ಮಾಡಿಕೊಂಡು ಏನೋ ಈ ಥರ ಮಾಡಬೇಕು, ಮತ್ತು ನಾನು ಯಾರನ್ನೋ ಟೀಕೆ ಮಾಡಿ ಅವ್ರು ಮಾಡಲ್ಲ ಇವ್ರು ಮಾಡಲ್ಲ ಅಂತಕ್ಕಂಥ ನಾನು ಕೆಲಸ ಮಾಡಲ್ಲ. ಮತ್ತು ಭಾಳಷ್ಟು ಟೀಕೆಗಳು ಬಂದಿದ್ದು ನನಗೆ, ಇವನು ಸುಮ್ಮನೆ ಹೆಸರಿಗೋಸ್ಕರ ಮಾಡ್ತಾನಂತಾರೆ. ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಕು. ನಮ್ಮದು ಸ್ಥಿತಪ್ರಜ್ಞವಾದ ಮನಸ್ಥಿತಿ. ಸೊ ಬೈದವರನ್ನು ಬಂಧುಗಳು, ಜರಿದವರನ್ನು ಜನ್ಮ ಬಂಧುಗಳಯ್ಯ ಅಂತ ಅಂದ್ಕೊಳ್ತೀವಿ. ಹೀಗೆ ಆ ಕ್ಷಣದ ಸಂದರ್ಭಗಳು ನನ್ನನ್ನು ಪ್ರೇರೇಪಣೆ ಮಾಡುತ್ತೆ. ಸೊ ಅಂದಿನ ತುರ್ತು ಮತ್ತು ಅವಶ್ಯಕತೆಗಳೇ ನಮ್ಮನ್ನು ಈ ಸಾಮಾಜಿಕ ಸೇವೆಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಸರ್, ರಾಜಕಾರಣಿಗಳು ಸ್ಲಮ್ಗಳಿಗೆ ಹೋಗ್ತಾರೆ ಏನಕ್ಕೆ ಅಂದರೆ ಓಟಿಗೋಸ್ಕರ. ಬಟ್ ನೀವು ಅವ್ರ ಜೊತೆ ಬೆರ್ತಿದ್ದು ಹೇಗೆ ಸರ್, ಯಾತಕ್ಕೋಸ್ಕರ? ನೋಡಿ ಏನಂತಂದರೆ, ನಾವು ಒಂದು ಏನಾದರೂ ನೋವನ್ನು ತಿಳ್ಕೊಬೇಕಪ್ಪ ಅಂದರೆ ನಾವು ಅವ್ರ ಸ್ಥಾನದಲ್ಲಿ ತಿಳ್ಕೊಬೇಕು, ಅವ್ರ ಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ. ಅಕ್ಕ ಮಾದೇವಿ ಒಂದು ಕಡೆ ಹೇಳ್ತಾರೆ, ನೊಂದವರ ನೋಯಿದವರ ತಬಲರ್ ಅಂತ. ನಾನು ಒಂದು ದಿವಸ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದೆ, ಒಂದು ದಿವಸ ಅಲ್ಲೇ ಶೆಡ್ಗಳಲ್ಲಿ ಮಲ್ಗೋಣ ಅಂತೇಳಿ ಹೋದೆ. ನಾಗರಬಾವಿ ನಮ್ಮೂರ ತಂಡದಲ್ಲಿ ಅಲ್ಲಿ ಶೆಡ್ಗಳಿದ್ದಾವೆ, ಈಗಲೂ ಇದ್ದಾವೆ. ಅಲ್ಲೋಗಿ ಮಲಗಿದಾಗ ನನಗೆ ಅನುಭವ ಆಯಿತು. ತುಂಬ ವಿಶಿಷ್ಟ, ವಿಭಿನ್ನ ಮತ್ತು ವಿಸ್ಮಯವಾದ ಅನುಭವಗಳು. ಹೇಗೆ ಅಂತ ಹೇಳ್ತೀನಿ. ಒಂದು, ನೀವು ಬೆಡ್ಶೀಟನ್ನು ಓದ್ಕೊಂಡ್ರೆ ಸೆಕೆ ಆಗುತ್ತೆ. ಬೆಡ್ಶೀಟನ್ನು ಬಿಟ್ಟರೆ ಸೊಳ್ಳೆ ಬಂದು ಕಚ್ಚುತ್ತೆ. ಈ ಎರಡರ ಸಂಕಷ್ಟದಲ್ಲಿ ಅವ್ರು ಮಲಗಬೇಕು. ನಾನು ಎಷ್ಟು ಚಿಂತೆ ಮಾಡಿದೆ, ಹೆಂಗೆ ಮಲಗ್ತಾರ ಅಂತ ಆಲೋಚನೆ ಮಾಡಿದೆ. ನನಗೆ ಉತ್ತರ ಸಿಕ್ತು. ಯಾಕೆ ಮಲಗ್ತಾರೆ ಅಂತಂದರೆ, ಬೆಳಗಿನಿಂದ ಸಾಯಂಕಾಲ ದಣದು ಬಂದಿರ್ತಾರೆ, ಅವ್ರಿಗೆ ತಲೆಯನ್ನಿಟ್ಟರೆ ನಿದ್ದೆ ಬಂದುಬಿಡುತ್ತೆ. ಅವ್ರಿಗೆ ಯಾವುದೇ ಥರ ಕರ್ಲಾನ್ ಆ ಥರ ಈ ಥರ ಬೆಡ್ಶೀಟ್ ಏನೂ ಬೇಕಿಲ್ಲ. ಸೊ ದಣಿವಿನಿಂದ ಮಲಗಿದವರು ಹೊರತು ಸೌಲಭ್ಯಗಳಿಂದ ಮಲಗಿದವರು ಅವರಲ್ಲ. ಸೊ ಹೀಗೆ ಧ್ವನಿ ಇಲ್ಲದವರು, ಸೌಲಭ್ಯ ವಂಚಿತರು. ಈಗ ಬಹಳಷ್ಟು ಜನ ಈ ವಲಸೆ ಕಾರ್ಮಿಕರ ಜೋಪಡಿಗಳನ್ನು ನೀವು ಸ್ಲಮ್ ಅಂತ ಕರಿಬೋದು ಅಂತ ಕೇಳಿದ್ರೆ, ನಾನು ಸ್ಲಮ್ ಅಂತ ಕರೀಲ್ಲ, ಅದಕ್ಕಿಂತ ಕೀಳಾಗಿರ್ತಕ್ಕಂಥ ಪ್ಲೇಸ್ಗಳು. ಏನಕ್ಕೆ ಅಂತಂದರೆ, ಸ್ಲಮ್ಗಳಲ್ಲಿ ಕರೆಂಟ್ ಇದೆ, ಸ್ಲಮ್ಗಳಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಇದೆ. ಇಲ್ಲಿ ವಲಸೆ ಕಾರ್ಮಿಕರಿರ್ತಕ್ಕಂಥ ಹದಿಹರೆಯದ ಮಹಿಳೆಯರು ಬಯಲು ಶೌಚಾಲಯ ಕಡೆ ಹೋಗ್ತಾರೆ. ಅವರ ಒಂದು ಸೇಫ್ಟಿ ಹೇಗೆ, ಅವರ ಕನ್ಸರ್ನ್ ಹೇಗೆ? ಸೊ ನನಗೆ UPSC ಇದೇ ಕ್ವಶನ್ ಬಂತು. ಸರ್ಕ್ಯುಲರ್ ಮೈಗ್ರೇಷನ್ ಆಗುತ್ತಲ್ಲ, ಅದರಿಂದ ಆಗ್ತಕ್ಕಂಥ ಡಿಮೆರಿಟ್ ಏನಂತಂದರೆ ಇದನ್ನೇ ಹೇಳಿದೆ ನಾನು. ಇವರೇನು ಮಾಡ್ತಾರೆ, ನಮ್ಮ ಹೈದರಾಬಾದ್ ಕರ್ನಾಟಕದ ಜನಗಳು ಕೃಷಿಗೆ ಕೆಲಸ ಇದ್ದಾಗ ಅಲ್ಲಿ ಹೋಗ್ತಾರೆ, ಕೃಷಿ ಇಲ್ದಾಗ ಇಲ್ಲಿಗೆ ಬರ್ತಾರೆ. ಅವ್ರಿಗೆ ವೋಟಿಂಗ್ ರೈಟ್ಸ್ ಇಲ್ಲ. ಸೊ ಇಲ್ಲಿ ನೆಲೆ ಮತ್ತು ಬೆಲೆ ಎರಡೂ ಇಲ್ಲದವರು ಅಂತಂದರೆ ನಮ್ಮ ವಲಸೆ ಕಾರ್ಮಿಕರಾಗ್ತಾರೆ. ಸಾಕಷ್ಟು ಸಂಕಷ್ಟಗಳಿದೆ. ಒಂದು ಆರ್ಥಿಕ ಸಂಕಷ್ಟ, ಸಾಮಾಜಿಕ ಸಂಕಷ್ಟ, ಮತ್ತು ಅವ್ರಿಗೆ ವೋಟ್ಸ್ ಇಲ್ಲ, ಅದಕ್ಕೆ ಅಲ್ಲಿ ಯಾರಿಗೂ ಹೋಗಲ್ಲ. ಸೊ ಹೀಗೆ ತಮ್ಮ ಮತದಾರನ ಹಕ್ಕನ್ನು ಕಳ್ಕೊಂಡು ಅಮಾನವೀಯವಾಗಿ ಬದುಕ್ತಕ್ಕಂಥ ಜನಗಳ ಸಂಕಷ್ಟವನ್ನು ಅರ್ಥ ಮಾಡ್ಕೋಬೇಕಂತೇಳಿ ಅವ್ರ ಜೊತೆ ಬೆರ್ತಕ್ಕಂಥ ಕೆಲಸ ಮಾಡ್ತೀನಿ ನಾನು.
ಸರ್, ತೃತೀಯ ಲಿಂಗಿಗಳ ಬಗ್ಗೆ ನಿಮಗೆ ಅಪಾರವಾದ ಯೋಚನೆ ಇದೆ. ಅದ್ರ ಆ ಥರ ನೋಡೋಕೆ ಹೋದರೆ ನೀವು ಗೊರಗುಂಟೆ ಪಾಳ್ಯದಲ್ಲಿ ಅವ್ರಿಗೋಸ್ಕರನೇ ಅಂತ ಒಂದು ವಾಶ್ರೂಮ್ನ ಇದು ಮಾಡ್ತೀರಾ. ಆದರೆ ಅದು ಇಲ್ಲಿವರೆಗೂ ಯಾರಿಗೂ ಆ ಥರ ಯೋಚನೆ ಬಂದಿಲ್ಲ. ನಮ್ಮ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಎನ್ ಜಿ ಒಗಳಿಗಾಗಿರ್ಬೋದು ಯಾರಿಗೂ ಬಂದಿಲ್ಲ. ಆದರೆ ನಿಮ್ಗೆ ಹೇಗೆ ಸರ್ ಅದು ಹೇಗೆ ಯಾಕೆ ಆ ಥರ ಅನಿಸ್ತು ನಿಮಗೆ? ಇದು ನನ್ನ ಒಂದು ಬಾಲ್ಯ ಮತ್ತು ಪರಂಪರೆ ನನ್ನನ್ನು ಆ ಚಿಂತನೆಯಲ್ಲಿ ನಮ್ಮನ್ನು ಕೊಂಡೊಯ್ತು. ನನಗೆ ಚಿಕ್ಕವರಿದ್ದಾಗ ನನಗೆ ಇನ್ನೂ ನೆನಪಿದೆ, ಈಗಲೂ ನಮ್ಮ ಹಳ್ಳಿಯಲ್ಲಿ ನೆನಪಿದೆ. ನಾವು ಯಾವತ್ತೂ ಜ್ಯೋತಿರ್ಲಿಂಗಗಳನ್ನು ಕೇಳೋಕ್ಕಾಗಲ್ಲ. ಅವರಿಗೆ ವಿಶೇಷವಾದ ಒಂದು ನಮ್ಮ ಭಾಗದ ಅಸ್ಮಿತೆ ಹೇಳ್ತೀನಿ. ಅವರು ಯಲ್ಲಮ್ಮನ ಅವತಾರ, ಅವರು ಹುಲಿಗಮ್ಮನ ಅವತಾರ ಅಂತೇಳಿ ಅವರಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳು ಬಂದಾಗ ದಾನದ ದಕ್ಷಿಣೆಗಳನ್ನು ಕೊಟ್ಟು ಒಂದು ರೀತಿಯಲ್ಲಿ ದೈವಸ್ಥಾನದಲ್ಲಿ ನೋಡ್ತಾ ಇದ್ವಿ ಅವ್ರನ್ನ. ನನಗೆ ಆಮೇಲೆ ಈ ಆಧುನಿಕ ಜಗತ್ತಿನಲ್ಲಿ ಅವರನ್ನ ವಿಭಿನ್ನ ಒಂದು ಕುಹುಕ ವ್ಯಂಗ್ಯದ ಪದಗಳನ್ನು ಬಳಸಿ ಅವ್ರನ್ನ ಬಳಸ್ತಾ ಇರ್ತಕ್ಕಂಥದ್ದು ಮನಸ್ಸಿಗೆ ತುಂಬ ಖೇದ ಮತ್ತು ವಿಷಾದವಾಯಿತು ನನಗೆ. ನಾವು ನಮ್ಮ ಭಾರತೀಯ ಪರಂಪರೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದಾಗ ಪ್ರತಿಯೊಬ್ಬರೂ ಇಲ್ಲಿಗೆ ಒಂದು ಘನತೆಯಿಂದ ಬದುಕ್ತಾರೆ. ನೋಡಿ, ಯಾರು ತೃತೀಯಲಿಂಗ ಅಂತೇಳಿ ವ್ಯತ್ಯೆ ಪಡುವ ಬದಲು ಹಳ್ಳಿಗಳಲ್ಲಿ ಹೋದಾಗ ಒಂದು ದೈವಸ್ಥಾನದಲ್ಲಿ ಇಟ್ಟುಕೊಂಡು ನಾವು ಅವ್ರನ್ನ ಪೂಜೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಸೊ ಹೀಗೆ ಆಧುನಿಕ ಜಗತ್ತು ಹೊಸ ತಲ್ಲಣ ಮತ್ತು ಆತಂಕಗಳನ್ನು ಆ ಒಂದು ನಮ್ಮ ತೃತೀಯ ಲಿಂಗಿಗಳಿಗೆ ಹೇರಿಬಿಟ್ಟಿದೆ. ಇದು ಒಂದಾದರೆ ಯಾಕೆ ನಾನು ಸಪ್ರೇಟ್ ಅವ್ರಿಗೆ ಇನಾಗ್ರೇಷನ್ ಮಾಡಿದೆ, ಯಾಕೆ ಅವ್ರಿಗೆ ನಾನು ಸಪ್ರೇಟಾಗಿ ಒಂದು ವಾಶ್ರೂಮ್ ಫೆಸಿಲಿಟಿ ಕೊಟ್ಟೆ ಅಂತಂದರೆ, ಸೊ ಅವರು ಅಲ್ಲಿಯೂ ಸಲ್ಲದ ಇಲ್ಲಿಯೂ ಸಲ್ಲದ ವ್ಯಕ್ತಿಗಳಿದ್ದಾರೆ. ಈಗ ಮಹಿಳೆಯರ ವಾಶ್ರೂಮ್ಗೆ ಹೋದರೆ ಮಹಿಳೆಯರು ಅವ್ರನ್ನ ಮುಜುಗರದಿಂದ ನೋಡ್ತಾರೆ, ಪುರುಷರ ವಾಶ್ರೂಮ್ಗೆ ಹೋದರೆ ಅವರೂ ಮುಜುಗರದಿಂದ ನೋಡ್ತಾರೆ. ಸೊ ಹೀಗೆ ಅವ್ರಿಗೆ ಆದ ಒಂದು ತಮ್ಮದೇ ಆದ ಒಂದು ಸ್ವಾತಂತ್ರ್ಯದ ಮತ್ತು ಸ್ಥಾನಮಾನದ ಅವಶ್ಯಕತೆ ಇರೋ ಕಾರಣದಿಂದ ಅವರು ಒಂದು ಸ್ವಾತಂತ್ರ್ಯ ಇದೆ, ಅವ್ರಿಗೊಂದು ಸಪ್ರೇಟಾಗಿ. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಅವ್ರಿಗೆ 3rd ಜೆಂಡರ್ ಸ್ಟೇಟಸ್ ಕೊಡಿ ಅಂತೇಳಿ. ಸುಪ್ರೀಂ ಕೋರ್ಟ್ ಹೇಳಿರಬೇಕಾದ್ರೆ ನಾವ್ಯಾಕೆ ಅವ್ರಿಗೆ ಒಂದು ವಾಶ್ರೂಮ್ ಫೆಸಿಲಿಟಿ ಕೊಡಬಾರ್ದು, ಹೌದಲ್ವಾ? ಮತ್ತೊಬ್ಬರು ಟೀಕೆ ಬಂತು. ಅದೇ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ನಾನು, ಇದೇ ಸಂಬಂಧಪಟ್ಟಂಗೆ. ನೀವು ಅವ್ರನ್ನ ಮತ್ತೆ ಅಗೇನ್ ಸಪ್ರೇಟ್ ಮಾಡ್ತಾ ಇದ್ದೀರಾ ಸೊಸೈಟಿಯಿಂದ, ಅವ್ರಿಗೆ ಸಪ್ರೇಟ್. ನಾನು ಆ ಥರ ಮಾಡ್ತಾ ಇಲ್ಲ. ನಾನು ಫಸ್ಟ್ ಅವ್ರಿಗೆ ಅವಕಾಶ ಕೊಡಿ. ಯು ಕ್ಯಾನ್ ಗೋ ವೇರ್ ಎವರ್ ಯು ವಾಂಟ್. ನೀವು ನಿಮ್ಗೆ ಯಾವ ಟ್ಯಾಲೆಂಟ್ ಫಸ್ಟ್ ಅವ್ರಿಗೊಂದು ಕೊಟ್ಟಿರಿ. ಅದು ಕೊಟ್ಟಮೇಲೂ ಅವರು ಫೀಮೇಲ್ಗಾದರೂ ಹೋಗಲಿ ಮೇಲ್ಗಾದರೂ ಹೋಗಲಿ, ದಟ್ ಈಸ್ ಲೆಫ್ಟ್ ಟು ದೆಮ್. ಮೈ ಪಾಯಿಂಟ್ ಈಸ್ ಅವರಿಗೆ ಆದ ಅಂದರೆ ಒಂದು ಸ್ವತಂತ್ರವಾದ ವೇದಿಕೆ ಬೇಕು. ಅದು ವಿಶೇಷವಾಗಿ ವಾಶ್ರೂಮ್ ಏನಪ್ಪ ಅಂತಂದ್ರೆ ಪ್ರೈವೇಸಿ ಮತ್ತು ಡಿಗ್ನಿಟಿ ಇವೆರಡನ್ನೂ ಕಾಪಾಡ್ತಕ್ಕಂಥ ಪ್ಲೇಸು ವಾಶ್ರೂಮ್ ಆಗಿದೆ. ಅದಕ್ಕೆ ನಾನು ಆ ಸಂದರ್ಭದಲ್ಲಿ ಟ್ವಿಟರಲ್ಲಿ ಬರೆದಿದ್ದೆ, ಎಲ್ಲ ಸ್ಥಳಗಳಿಗಿಂತ ನನಗೆ ಯಾವುದು ಸ್ಥಳ ಇಂಪಾರ್ಟೆಂಟ್ ಅಂತಂದರೆ ವಾಶ್ರೂಮು. ಅದು ನಿಜವಾಗ್ಲೂ ಜಾತ್ಯತೀತ ಸ್ಥಳ. ಅಲ್ಲಿ ನಾವು ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ನಂದು ಯಾವ್ದು ಕ್ಯಾಸ್ಟು, ಯಾವ್ದು ರಿಲಿಜಿಯನ್, ಯಾವ ನ್ಯಾಷನಾಲಿಟಿನೂ ಕೇಳಲ್ಲ. ಸೊ ನಿಜವಾದ ಜಾತ್ಯತೀತ ಸ್ಥಳ ಇದ್ದರೆ ಅದು ಆ ಒಂದು ವಾಶ್ರೂಮ್ ಅಂತಕ್ಕಂಥ. ಸರ್, ತೃತೀಯ ಲಿಂಗಿಗಳು ಅಂದ್ರೇ ಇವಾಗೆಲ್ಲ ಜನ ತುಂಬಾ ಹೆದರ್ಕೋತಾರೆ. ಬಿಕಾಸ್ ಏನಂತಂದರೆ ಅವರ ಒಂದು ನೇಚರ್ ಅಥವಾ ಅವರ ಒಂದು ಸ್ವಭಾವದಿಂದ ಇರ್ಬೋದು. ಆದರೆ ನಿಮಗೆ ಏನು ಅನಿಸುತ್ತೆ ಸರ್ ಇದ್ರ ಬಗ್ಗೆ, ಯಾಕೆ? ಇಲ್ಲ, ಅದು ನಾವು ಸಮಾಜವೇ ಅವ್ರನ್ನ ಆ ರೀತಿಯಾಗಿ ವರ್ತನೆ ಮಾಡುವಂತೆ ನಾವು ಬಿಹೇವ್ ಮಾಡಿಸಿದ್ದೀವಿ. ಈಗ ನೋಡಿ, ಒಬ್ಬ ಮನುಷ್ಯ ಬದುಕಬೇಕಂದ್ರೆ ಅವನಿಗೆ ಕೆಲಸ ಬೇಕು. ಕೆಲಸ ಇದ್ದರೆ ದುಡ್ಡು ಬರುತ್ತೆ, ದುಡ್ಡಿನಿಂದ ಒಂದು ಸಾಗಿಸ್ತಾನೆ. ಸೊ ತೃತೀಯ ಲಿಂಗಿಗಳಿಗೆ ಕರೆದು ಕೆಲಸ ಕೊಡ್ತಕ್ಕಂಥ ಕೆಲಸ ಯಾರು ಮಾಡಿದ್ದಾರೆ, ಯಾವ ಒಂದು ಕಂಪನಿ ಮಾಡ್ತಾ ಇದೆ? ಸೊ ಇತ್ತೀಚೆಗೆ ಸರ್ಕಾರ ವಿಶೇಷವಾದ ಒಂದು ರಿಸರ್ವೇಷನ್ ಸಿಸ್ಟಮ್ ತಂದಿದೆ. ಅದು ತುಂಬ ಉತ್ತಮವಾದ ನಡೆ ಮತ್ತು ಮಾನವೀಯ ನಡೆಯುವುದು, ಸಾಂವಿಧಾನಿಕ ನಡೆಯುವುದು. ಒಬ್ಬ ವ್ಯಕ್ತಿ ಬದುಕಬೇಕಪ್ಪ ಅಂತಂದರೆ ಅವನು ಎದುರಿಸಿ ಬದುಕಬೇಕಾದ ಪರಿಸ್ಥಿತಿಗೆ ನಾವು ಅವ್ರನ್ನ ತಂದಿಟ್ಟುಬಿಟ್ಟಿದ್ದೀವಿ. ಸೊ ಹೀಗೆ ನಮ್ಮ ಜನ ಹೇಗಿದೆಯಪ್ಪ ಅಂತಂದರೆ, ಕಾಲಿಗೆ ಬಿದ್ದರೆ ಜುಟ್ಟಿಡ್ತಾರೆ, ಹೇಳಿ ಅಂತಂದರೆ ನಮಗೆ ನಮಸ್ಕಾರ ಮಾಡ್ತಾರೆ. ಸೊ ಅವರು 2ನೇ ಮಾದರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಜನ ಆ ಒಂದು ನಮ್ಮ ಸಹೋದರ ಸಹೋದರಿಯರು ಆ ಒಂದು ತೃತೀಯ ಲಿಂಗಿಗಳು ಏನು ಮಾಡಿದ್ದಾರೆ, ಸೊ ಎದುರಿಸಿ ಆದರೂ ಬದುಕಬೇಕನ್ನುವ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕಿದ್ದಾರೆ ಹೊರತು ಅದು ಅವರ ಆಯ್ಕೆ ಅಲ್ಲ. ಸರ್, ಈಗಿನ ಕಾಲದಲ್ಲಿ ಏನಂತಂದರೆ ಪೊಲೀಸ್ ಅಂದರೆ ಈಗ ಅಂತಾನೆ ಅಲ್ಲ, ಮುಂಚೆಯಿಂದನೂ ಒಂದು ಭಯ ಇದೆ. ಸಾಮಾನ್ಯ ಜನರಲ್ಲೇ ಒಂದು ಭಯ ಇದೆ. ಹೋಗಬೇಕು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂದ್ರೇ ಯಾರು ಇದು ಮಾಡಲ್ಲ, ಏನೋ ಇಲ್ಲೇ ಸಾಲ್ವ್ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿ ಅದು ಮತ್ತೆ ದೊಡ್ಡದಾಗಿ ಕೊನೆಗೊಳ್ಳುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದಕ್ಕೆ ಒಂದು ಐತಿಹಾಸಿಕ ಮತ್ತು ಸಾಮಾಜಿಕ ಕಾರಣಗಳಿದ್ದಾವೆ. ಐತಿಹಾಸಿಕವಾಗಿ ನೋಡಬೇಕಾದ್ರೆ ಬ್ರಿಟಿಷರ್ಸ್ ವರ್ ಯೂಸ್ಡ್ ದಿಸ್ ಪೊಲೀಸ್ ಫೋರ್ಸ್ ಆ್ಯಸ್ ಎ ಫೋರ್ಸ್ ಟು ಸಪ್ರೆಸ್ ದಿ ವಾಯ್ಸ್. ಸೊ ಆ ಒಂದು ಕಲೋನಿಯಲ್ ಲೀಗಸಿ ಇದೆಯಲ್ಲ, ಅದು ಕಂಟಿನ್ಯೂ ಆಗಿ ಬರ್ತಾ ಇದೆ. 2ನೇ ಹಂತದಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಪೊಲೀಸರು ಬಳಸ್ತಕ್ಕಂತಹ ಒಂದು ಭಾಷೆ. ಸೊ ಎಲ್ಲೋ ಒಂದಲ್ಲಿ ಭಾಷೆ ಒಂದು ರೀತಿಯಲ್ಲಿ ಜನರ ಒಂದುಗೆ ಏನಾಗಿದೆ, ಒಂದು ಆ ಮೆಂಟಾಲಿಟಿ ಮೇಲೆ ಪರಿಣಾಮ ಬೀರಿದೆ. 3ನೇ ಹಂತದಲ್ಲಿ ಸಿನಿಮಾಗಳು ನಮ್ಮನ್ನು ವಾಸ್ತವ ದೃಷ್ಟಿಯಲ್ಲಿ ತೋರಿಸಲ್ಲ. ನಮ್ಮನ್ನು ಒಂದು ಸಿಂಗಮ್ ಆಗಿ ತೋರಿಸ್ತಾರೆ, ಇಲ್ಲ ಒಂದು ಚೂಯಿಂಗಮ್ ಆಗಿ ತೋರಿಸಿರ್ತಾರೆ. ವಾಸ್ತವ ಸ್ಥಿತಿಯಲ್ಲಿ ಒಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿನೂ ಇದ್ದಾರೆ, ಅವರ ವಾಸ್ತವ ಪರಿಸ್ಥಿತಿಗಳನ್ನು ತೋರಿಸಲ್ಲ. ಸೊ ಹೀಗೆ ಸಿನಿಮಾ, ಆ ಒಂದು ದೃಶ್ಯ ಮಾಧ್ಯಮ, ಈ ಮಾಧ್ಯಮಗಳೆಲ್ಲವೂ ನಮ್ಮನ್ನು ಮತ್ತು ಇನ್ನೊಂದು ಪೊಲೀಸಲ್ಲಿ ಕೇವಲ ನೆಗೆಟಿವ್ನೇ ಸ್ಪ್ರೆಡ್ ಮಾಡ್ತಕ್ಕಂಥ ಕೆಲವೊಂದು ಬರೀ ಕೆಲವೊಂದು ಮಾಧ್ಯಮಗಳು, ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು TRPಗೋಸ್ಕರ ಪೊಲೀಸರು ಏನು ನೆಗೆಟಿವ್ ಮಾಡಿರ್ತಾರೆ ಅದನ್ನೇ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಹೊರತು. ಈಗ ನೋಡಿ, ಜನಸ್ನೇಹಿ ಪೊಲೀಸ್ ತಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಇದಿದೆ, ವೆಬ್ಸೈಟ್ ಇದೆ, ಪತ್ರಿಕೆ ಇದೆ. ಸೊ ತಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದರೆ ನೋಡಿ, ನಾನು ಹಂಗಂತೇಳಿ ಪೊಲೀಸ್ ವ್ಯವಸ್ಥೆಯಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳಲ್ಲ. ಯಾಕಂದರೆ ಪ್ರಪಂಚದಲ್ಲಿ ಯಾವ ವ್ಯವಸ್ಥೆನೂ 100% ಪರ್ಫೆಕ್ಟ್ ಇಲ್ಲ. ನಿಸರ್ಗನೇ 100% ಪರ್ಫೆಕ್ಟ್ ಇಲ್ಲ. ಒಂದು ಕಡೆ ಮಳೆ ಇದೆ, ಒಂದು ಕಡೆ ಮರುಭೂಮಿ ಇದೆ.
ಸೊ ಹೀಗೆ ಒಂದು ವ್ಯವಸ್ಥೆಯಲ್ಲಿ 100% ಪರ್ಫೆಕ್ಟ್ ಹುಡುಕೋದು ತಪ್ಪು. ಸಾಧ್ಯವಾದಷ್ಟು ಸುಧಾರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಸೊ ಹೀಗೆ ಈಗ ನೀವು ತಮ್ಮ ಒಂದು ಚಾನಲ್ಲು, ತಮ್ಮ ಒಂದು ವೆಬ್ಸೈಟ್, ತಮ್ಮ ಒಂದು ಪತ್ರಿಕೆ, ಹೀಗೆ ಒಂದು ಪೊಲೀಸರಲ್ಲೂ ಕಾಕಿಯೊಳಗೆ ಒಂದು ಮಾನವೀಯ ಗುಣವನ್ನು ಹೇಗೆ ಹೊರಗಡೆ ತರ್ತಕ್ಕಂಥ ಕೆಲಸವನ್ನು ಎಲ್ಲ ಮಾಧ್ಯಮದವರು ಮಾಡಿದಾಗ ಪೊಲೀಸರ ಕುರಿತಿರ್ತಕ್ಕಂಥ ಭಾವನೆಗಳು ತಪ್ಪಾಗುತ್ತೆ. ಸೊ ಜನರಿಗೊಂದು ಮನವಿ ಮಾಡ್ತೀನಿ, ನೀವು ಹೆದರ್ಕೋಬೇಕಾಗಿದ್ದು ಕಾನೂನಿಗೆ ಹೊರತು ಪೊಲೀಸರಿಗಲ್ಲ. ಸೊ ಪೊಲೀಸ್ ಅಂತಂದರೆ ಭಯ ಅಲ್ಲ, ಅದೊಂದು ಭರವಸೆ ಅಂತಕ್ಕಂಥದ್ದು. ಈಗ ಇತ್ತೀಚೆಗೆ ಜನಸ್ನೇಹಿ ಕಾರ್ಯಕ್ರಮಗಳು, ಸಾಕಷ್ಟು ಕಾರ್ಯಕ್ರಮಗಳಿದೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. 112 ಮಾಡಿದ್ರೆ ಪೊಲೀಸರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಅದು 8 ನಿಮಿಷದಲ್ಲಿ ಬರ್ತಾರೆ. ಇಡೀ ಒಂದು ಭಾರತದಲ್ಲಿ ಅತ್ಯಂತ ಹೆಚ್ಚು ಟೆಕ್ನಾಲಜಿ ಓರಿಯೆಂಟೆಡ್ ಇರ್ತಕ್ಕಂಥ ಪೊಲೀಸರು ಕರ್ನಾಟಕ ಪೊಲೀಸ್ನವರು. ಆಗಿನ ಪರಿಸ್ಥಿತಿ ಈಗಿಲ್ಲ. ಈಗ ಸಾಕಷ್ಟು ಜನ ಬುದ್ಧಿವಂತಿದ್ದಾರೆ, ತಮಗೆಲ್ಲ ಸಾಕಷ್ಟು ಅವಕಾಶಗಳಿದೆ. ಆ ಅವಕಾಶಗಳೆಲ್ಲ ಬಳಸಿಕೊಂಡು ಪೊಲೀಸ್ ಸೇವೆಗಳನ್ನು ಪಡ್ಕೊಂಡಾಗ ನಮ್ಮ ಪೊಲೀಸ್ ಇಲಾಖೆಯ ಒಂದು ಧ್ಯೇಯ ಉದ್ದೇಶಗಳು ಸಾಕಾರವಾಗ್ತವೆ. ಸರ್, ಆಂದೋಲನ ಮತ್ತು ಪ್ರತಿಭಟನೆ ಅಂತ ಬಂದಾಗ ನಿಮಗೆ ಯಾವ ವಿಚಾರ ನೆನಪಾಗುತ್ತೆ ಸರ್ ಮೊದಲನೇದಾಗಿ? ನಿಜ, ಇದು ಒಂದು ರೀತಿಯಲ್ಲಿ ನನಗೆ ನನ್ನ ಈ ಒಂದು ಬ್ರೆಡ್ ಆ್ಯಂಡ್ ಬಟರ್ ಪೊಲೀಸ್ ಉದ್ಯೋಗಕ್ಕೆ ಒಂದು ರೀತಿಯಲ್ಲಿ ಕುತ್ತು ಬರೋ ಸ್ಥಿತಿ ಬಂದುಬಿಟ್ಟಿತ್ತು. ನಾನು ಗುರುಗುಂಟೆಪಾಳ್ಯದಲ್ಲಿ ಅಭಿಯಾನ ಮಾಡ್ತಾಯಿದ್ದೆ. ಪ್ರತಿ ದಿವಸ ಟ್ವಿಟರಲ್ಲಿ ಒಂದು ಪೋಸ್ಟ್ ಆಗ್ತಾಯಿದೆ, ಹೇಗೆ ಎಷ್ಟು ಜನ ಬರ್ತಾರೆ, ಒಂದು ಟಾಯ್ಲೆಟ್ ರೂಮ್ ಇಲ್ಲಾಂದ್ರೆ ಆಗ್ತಕ್ಕಂಥ ಈ ಶುಗರ್ ಪೇಷಂಟ್ಗಳು ಹೇಗೆ ತೊಂದರೆ ಆಗುತ್ತೆ ಪ್ರತಿ ದಿವಸ. ಹೀಗೆ ಅದೊಂದು ನನ್ನ ಮಾಧ್ಯಮ ಮಿತ್ರರಿಗೆ ಅದು ತಲುಪಿತು. ಅವರು ನೆಕ್ಸ್ಟ್ ದಿವಸ ಪತ್ರಿಕೆಯಲ್ಲಿ ಬರೆದುಬಿಟ್ಟಿದ್ದಾರೆ, ಶಾಂತಪ್ಪ ಅವರಿಂದ ಟಾಯ್ಲೆಟ್ ರೂಮ್ಗಾಗಿ ಪ್ರತಿಭಟನೆ ಅಂತ ಬರೆದ್ಬಿಟ್ರು. ಒಬ್ಬ ಸರ್ಕಾರಿ ನೌಕರನಾಗಿ ನನಗೆ ನಿಯಮಗಳಿದ್ದಾವೆ, ಪ್ರತಿಭಟನೆ ಮಾಡಿ, ಸರ್ಕಾರದ ನೌಕರನಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ತಪ್ಪು ಮತ್ತು ನೈತಿಕವಾಗಿ ತಪ್ಪು. ಒಂದು ಮನೆಯಲ್ಲಿದ್ದು ಆ ಮನೆಯ ವಿರುದ್ಧ ಪ್ರತಿಭಟನೆ ಮಾಡೋದು ಸರಿಯಲ್ಲ. ಸೊ ಆವಾಗ ನಾನು ಮತ್ತೆ ಏನಪ್ಪ ಇದೆ ಹೀಗಾಯ್ತು, ನಾನು ಮಾಡ್ತಕ್ಕಂಥದ್ದು ಅಭಿಯಾನ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಮನವಿಯ ಒಂದು ಮತ್ತೊಂದು ಸ್ವರೂಪವೇ ಅಭಿಯಾನ. ಹೀಗೆ ನನಗೆ ಪ್ರತಿಭಟನೆ ಮತ್ತು ಅಭಿಯಾನಕ್ಕೆ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಸರ್ಕಾರಿ ನೌಕರರು ಒಂದು ಅಭಿಯಾನ ಮಾಡ್ಬೋದು ಹೊರತು ಪ್ರತಿಭಟನೆ ಮಾಡುವಂತಿಲ್ಲ. ಸೊ ಅಭಿಯಾನದ ಮೂಲಕವೂ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಬಹುದು ಅನ್ನೋದಕ್ಕೆ ಗೊರಗುಂಟೆಪಾಳ್ಯ ಟಾಯ್ಲೆಟ್ ರೂಮ್ ಕ್ಯಾಂಪೇನ್ ಒಂದು ಅತ್ಯುತ್ತಮವಾದ ಉದಾಹರಣೆ. ಸೊ ಪೊಲೀಸವರು ಜನಸ್ನೇಹಿಯಾಗಿ ಬದಲಾಗಬೇಕಂದ್ರೆ ನಿಮ್ಮ ಸಜೆಷನ್ ಏನು, ನಿಮ್ಮ ಸಲಹೆ ಏನು? ಸೊ ಆಲ್ರೆಡಿ ಈಗಾಗಲೇ ಸಾಕಷ್ಟು ಜನಸ್ನೇಹಿಯಾಗಿ ಬದಲಾವಣೆ ಆಗಿದ್ದಾರೆ. ನಿಮಗೆ ಎಕ್ಸಾಂಪಲ್ ಕೊಡಬೇಕಪ್ಪ ಅಂತಂದರೆ, ನಾವು 8 ನಿಮಿಷಕ್ಕೆ ಬರ್ತೀವಿ, ಮೊದಲೇ ಹೇಳಿದ್ದೀನಿ, ಟ್ರ್ಯಾಕ್ ಮಾಡ್ತೀವಿ. ನೀವು ಕರೆದಾಗ, ಒಬ್ಬ ತಂದೆ ತಾಯಿ ಕರೆದಾಗ ಮಗ ಬರಲ್ಲ, ಆದರೆ ಪೊಲೀಸ್ನವ್ರು ಬರ್ತಾರೆ. ನಿಮಗೆ 10 ನಿಮಿಷದಲ್ಲಿ ನಿಮಗೆ ಒಂದು ಜೊಮ್ಯಾಟೋದಲ್ಲಿ ಆರ್ಡರ್ ಮಾಡಿದಾಗ 30 ನಿಮಿಷ ಬೇಕು ಫುಡ್ ಬೇಕಂತಂದರೆ ನೋಡಿ, ಅವ್ರು ಪ್ಯೂರ್ಲಿ ಕಮರ್ಷಿಯಲ್ ಇರೋರೇ 30 ನಿಮಿಷ ತೊಗೊಳ್ತಾರೆ ಅಂತಂದರೆ, ನಮ್ದು ಯಾವುದೇ ಕಮರ್ಷಿಯಲ್ ಇಲ್ಲದೆ ಒಂದು ಉತ್ತಮ ಒಂದು ಸಮಾಜದಲ್ಲಿ ಒಂದು ಒಂದು ರಹಿತವಾದ ಸಮಾಜವನ್ನು ಕಟ್ಟಬೇಕಂದ್ರೆ ನಾವು 8 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಇದು ಜನಸ್ನೇಹಿಗಿದೆ. ಇನ್ನೂ ಜನಸ್ನೇಹಿ ಕಾರ್ಯಕ್ರಮಗಳು ಸಾಕಷ್ಟು ಬದಲಾವಣೆ ಆಗ್ತಿದ್ದಾವೆ. ನಾವು ತುಂಬ ಪ್ರಾಮಾಣಿಕತೆ, ನಮ್ಮ ಮಾತಿನಲ್ಲಿ ಪ್ರಾಮಾಣಿಕತೆ ಬರಬೇಕಂತೇಳಿ ಏನು ಮಾಡಿದ್ದೀವಿ ಅಂತಂದರೆ ಕ್ಯಾಮ್ರಾಗಳನ್ನು ಹಾಕಿದ್ದೀವಿ, ಸ್ಟೇಷನಲ್ಲಿ CCTVಗಳನ್ನು ಇಟ್ಟಿದ್ದೀವಿ. ಸೊ ಹೀಗೆ ನಾವು ಒಂದು ಕಮ್ಯುನಿಟಿ ಪೊಲೀಸಿಂಗ್, ಸಮುದಾಯ ಪೊಲೀಸಿಂಗ್ನಲ್ಲಿ ನಂಬಿಕೆ ಇಡ್ತಕ್ಕಂಥವ್ರು. ಜನಸ್ನೇಹಿ ಕಾರ್ಯಕ್ರಮಗಳು ಇದ್ದಾವೆ, ಇನ್ನು ಮುಂದೆ ಬರ್ತಾನೆ ಇರ್ತವೆ. ಸಾಕಷ್ಟು ಅಧಿಕಾರಿಗಳು ಮತ್ತು ಉನ್ನತ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಸೊ ನಮ್ಮ ಕರ್ನಾಟಕ ಪೊಲೀಸ್ ಅಂತಕ್ಕಂಥದ್ದರೆ ಒಂದು ರೀತಿಯಲ್ಲಿ ಭಯ ಅಂತ, ಒಂದು ರೀತಿಯಲ್ಲಿ ಭರವಸೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಸರ್, ಜನಸಾಮಾನ್ಯರಲ್ಲಿ ಮೊದಲನೇದಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಬಂದರೆ ಅವ್ರ ಮನಸ್ಸಲ್ಲಿ ಬರೋದೇನೆಂದರೆ ನಾವು ದುಡ್ಡು ತೊಗೊಂಡು ಹೋಗಬೇಕು ಅಂತ. ಅಲ್ಲಿ ದುಡ್ಡಿದ್ರೆ ಮಾತ್ರ ನಾವು ಸ್ಟೇಷನ್ಗೆ ಹೋಗಬೇಕಾ ಸರ್? ನೋಡಿ, ಇದಕ್ಕೆ ಅಗೇನ್ ಮತ್ತೆ ಸುಮಾರು 40 ರಿಂದ 50 ವರ್ಷದ ಇತಿಹಾಸವನ್ನು ನೋಡಬೇಕಾಗುತ್ತೆ. ಸಾಕಷ್ಟು ಕೆಲವೊಂದು ವ್ಯವಸ್ಥೆಯಲ್ಲಿ ಲೋಪದೋಷಗಳು ಇದ್ದು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಆ ಲೋಪದೋಷಗಳಿಗೆಲ್ಲ ಕಡಿವಾಣ ಹಾಕಲಾಗಿದೆ. ಸೊ ಈಗ ನಿಮಗೆ ಕೆಲಸ ಆಗಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಪ್ಪ ಅಂತಂದರೆ ನಿಮ್ಗೇನು ಬೇಕಿಲ್ಲ, ದುಡ್ಡು ಏನೂ ಬೇಕಾಗಿಲ್ಲ. ಒಂದು FIR ಮಾಡಿಸ್ಬೇಕಂದ್ರೆ ಒಂದೇ ₹1 ತೊಗೊಳ್ಳಲ್ಲ ನಾವು ಆ್ಯಕ್ಚುಲಿ, ಅಲ್ವಾ? ಸೊ ನಿಮಗೆ ಬೇಕಾದ್ರೆ ಏನಪ್ಪ ಅಂತಂದರೆ, ನಿಮಗೆ ಕಾನೂನಿನ ಕುರಿತಿರುವಂತಹ ಜ್ಞಾನ ಇದ್ದಾಗ ನೀವು ಒಂದು ವ್ಯವಸ್ಥೆಯಲ್ಲಿ ನಿಮಗಾದಂತಹ ಅನ್ಯಾಯಕ್ಕೆ ನೀವು ನ್ಯಾಯವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ದುಡ್ಡಿನಿಂದಲೇ ಪಡ್ತೀನಿ, ದುಡ್ಡಿನಿಂದ ಮಾತ್ರ ಕೆಲಸ ಆಗುತ್ತೆ ಅನ್ನೋದು ಅದು ಒಂದು ತಪ್ಪುವಾದ ಗ್ರಹಿಕೆ. ಮತ್ತು ಆ ಗ್ರಹಿಕೆ ಒಂದು ತಲೆಮಾರಿಂದ ಮತ್ತೊಂದು ತಲೆಮಾರಿಗೆ ಹೋಗ್ತಾ ಇದೆ. ಸೊ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ಹೊಸ ಕಾನೂನುಗಳು ಮತ್ತು ಹೊಸ ಅಧಿಕಾರಿಗಳು ಮತ್ತು ಅವರ ಚಿಂತನೆಗಳು, ಈಗ ನಮಗೆ ನೆನಪಾಗೋದು ಅಂತಂದರೆ ಮಧುಕರ್ ಶೆಟ್ಟಿ ಸಾಹೇಬರು. ಸೊ ಅಂಥ ಅಧಿಕಾರಿಗಳು ಬಂದಾಗೆಲ್ಲ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಸ್ವಚ್ಛ ಮಾಡಿ ಹೋಗಿದ್ದಾರೆ ಹೊರತು ಆ ವ್ಯವಸ್ಥೆಯಲ್ಲಿ ತಮ್ಮ ಹೆಸರನ್ನು ಬಿಟ್ಟು, ತಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿದ್ದಾರೆ. ಅಂತಹ ಅಧಿಕಾರಿಗಳಿದ್ದಾಗ ನಿಜ ಯಾವುದೇ ರೀತಿಯ ಒಂದು ನಯಾ ಪೈಸೆ ಇಲ್ಲದೂ ಸಹ ನಾವು ಕೆಲಸವನ್ನು ಮಾಡಿಸ್ಕೊಳ್ಳೋಕೆ ಸಾಧ್ಯ ಇದೆ. ಸರ್, ಈಗ ಏನಾಗುತ್ತೆ ಅಂದರೆ, ಇವಾಗ ಕೆಲವೊಂದು ಕಡೆ ಅಪಘಾತ ಏನಾದರೂ ಆದಾಗ ಸಾಮಾನ್ಯ ಜನರು ನೋಡ್ತಾನೆ ನಿಂತಿರ್ತಾರೆ, ಯಾರೂ ಮುಂದಕ್ಕೆ ಹೋಗಲ್ಲ. ಆಗ ತಕ್ಷಣ ಒಂದು ಆಂಬ್ಯುಲೆನ್ಸ್ ಅಥವಾ ಪೊಲೀಸ್ ಗಾಡಿ ಬಂದಾಗ ಯಾರು ಮುಂದೆ ಬಂದು ಈ ಥರನೇ ಆಯಿತು, ಹೀಗೆ ಆಯಿತು ಅಂತ ನಿರ್ದಿಷ್ಟವಾಗಿ ಯಾರೂ ಹೇಳೋದಿಲ್ಲ. ಯಾಕೆ ಸರ್ ಆ ಭಯ ಯಾಕೆ ಜನರಲ್ಲಿ ಈಗಲೂ ಇದೆ? ಇಲ್ಲ, ಇಲ್ಲಿ ಭಯ ಅನ್ನೋದಕ್ಕಿಂತ ಮೌಲ್ಯ ಅಂತ ನಾನು ಇದು ನೋಡ್ತೀನಿ. ಈಗ ಜನ ಒಂದು ರೀತಿಯಲ್ಲಿ ಮೌಲ್ಯರಹಿತರಾಗಿದ್ದಾರೆ ಅನ್ನೋದು ಇದಕ್ಕೆ ಶಿಕ್ಷಣ ವ್ಯವಸ್ಥೆನೂ ಕಾರಣ. ಯಾಕಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾರ್ಕ್ಸ್ ತೆಗೆದು ಇಂಪಾರ್ಟೆಂಟ್, ಹೌ ಎಥಿಕಲ್ ಇಟ್ ಈಸ್ ಅಂತ ಅದು ನೋಡಲ್ಲ, ಚೆಕ್ ಮಾಡಲ್ಲ.
ಒಂದು ಸಂವೇದನೆ, ಅಸ್ಮಿತೆ, ಒಂದು ಸಂಕಷ್ಟಕ್ಕೆ ಮಿಡಿಯುವ ಮನಸ್ಥಿತಿಯನ್ನು ನಮ್ಮ ಶಿಕ್ಷಣ ವ್ಯವಸ್ಥೆ ರೂಪಿಸಬೇಕು, ನಮ್ಮ ಫ್ಯಾಮಿಲಿ ವ್ಯವಸ್ಥೆ ರೂಪಿಸಬೇಕು, ನಮ್ಮ ಒಂದು ಆಡಳಿತವನ್ನು ರೂಪಿಸಬೇಕು. ನಂತರ ಜನಕ್ಕೆ ಏನಪ್ಪ ಅಂತಂದರೆ ಈಗ ಮೊಬೈಲಲ್ಲಿ ವಿಡಿಯೋ ಮಾಡೋದೊಂದು ಹುಚ್ಚುತನ ಬಂದುಬಿಟ್ಟಿದೆ. ಎರಡನೇದು, ಈಗ ನಾವೇನಾದ್ರೂ ಕರ್ಕೊಂಡು ಹೋದ್ವಾ ಪೊಲೀಸ್ನವ್ರು ಮತ್ತೆ ಕ್ವಶನ್ ಕೇಳ್ತಾರೆ. ಈಗ ಅದಕ್ಕೋಸ್ಕರ ಕಾನೂನು ಬಂದುಬಿಟ್ಟಿದೆ. ಏನಪ್ಪ ಅಂತಂದರೆ ಕಾನೂನಲ್ಲಿ ನೀವು ಕರ್ಕೊಂಬಂದರೆ ನಿಮ್ಮನ್ನೇನೋ ಪ್ರಶ್ನೆ ಮಾಡಲ್ಲ. ನೀವು ಆ ಒಂದು ಎಕ್ಸೆಂಟ್ ಅದ ಗೋಲ್ಡನ್ ಅವರ್ 1 ಅವರ್ ಅಂತ ಇರುತ್ತೆ, ಆ 1 ಅವರಲ್ಲಿ ಸೇರಿಸಿದಾಗ ಪೊಲೀಸರಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಇದನ್ನು ಸಮರಿಟೇನ್ ಲಾ ಅಂತ ಹೇಳ್ತಾರೆ. ಸೊ ಕೇಂದ್ರ ಸರ್ಕಾರ ತಂದಿದೆ. ಸೊ ಯಾರು ಕಾಪಾಡಿದ್ದಾರೆ ಅವ್ರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಪೊಲೀಸ್ನವರು ಅಥವಾ ಯಾವುದೇ ಒಂದು ಇಲಾಖೆ ಮಾಡಲ್ಲ. ಸೊ ನಿಮ್ಮನ್ನು ಪ್ರಶಂಸಿಸ್ತಾರೆ ಹೊರತು ತೊಂದರೆ ಮಾಡಲ್ಲ. ಸೊ ಈ ನಿಟ್ಟಿನಲ್ಲಿ ಕಾನೂನೇ ನಿಮ್ಮ ಪರವಾಗಿದೆ. ದಯವಿಟ್ಟು ಮುಂದೆ ಎಲ್ಲಾದರೂ ಆಕ್ಸಿಡೆಂಟ್ ಆದಾಗ ಆ ಗಾಯಾಳುಗಳನ್ನು ಸಂರಕ್ಷಿಸಿ ನೀವು ಆ ಕೆಲಸ ಮಾಡಿ. ಇದೊಂದು ಅತ್ಯಂತ ಮಾನವೀಯ ಕೆಲಸ, ಮತ್ತು ಅವರ ಪಾಲಿಗೆ ನೀವೇ ದೇವರಾಗ್ತೀರಾ. ಸಂಪೂರ್ಣ ತಾವು ಜೀವನ ಇರೋವರೆಗೂ ನಿಮ್ಮನ್ನೇ ನೆನೆಸ್ಕೊಳ್ತಾರೆ ಅನ್ನೋದು. ಈಗ ನನಗೆ ಒಂದು 6 ತಿಂಗಳಿಂದ ಒಂದು ಘಟನೆ ನೆನಪಿದೆ. ನಮ್ಮ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಅವರು ಹಿಂಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಹೋಗ್ತಾ ಇರ್ತಾರೆ. ಒಂದು ಮಗು ಏನಾಗ್ಬಿಟ್ಟಿದೆ, ನೀರಲ್ಲಿ ಬಿದ್ದುಬಿಟ್ಟಿದೆ, ಸಂಪಲ್ ನೀರಲ್ಲಿ ಬಿದ್ದುಬಿಟ್ಟಿದೆ. ಯಾರೂ ಕಾಪಾಡೋರಿಲ್ಲ. ಸೊ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಹೋಗಿ ಅವ್ರ ಮಗುನ ಕಾಪಾಡಿದ್ದಾರೆ. ಸೊ ಆ ಮಗು ಎಲ್ಲಿವರೆಗೂ ಇರುತ್ತೋ ಆ ಮಗು ಅವ್ರನ್ನ ನೆನೆಸ್ಕೊಳ್ಳುತ್ತೆ. ಅಂದರೆ ಅವರು ಅದು ನನ್ನ ಕೆಲಸ ಅಲ್ಲ, ಸಂಪಲ್ ಬಿದ್ದಂಥವ್ರನ್ನ ಕಾಪಾಡೋದು ನನ್ನ ಕೆಲಸ ಅಲ್ಲ, ನಾನು ಡ್ಯೂಟಿಗೆ ಹೋಗ್ಬೋದಂತ ಹೋಗ್ಬೋದಿತ್ತು. ಆದರೆ ಅವರೊಳಗಿನ ಮಾನವೀಯತೆ ಮತ್ತು ಅಂತಃಕರಣ ಅವರನ್ನು ಪ್ರೇರೇಪಣೆ ಮಾಡಿದೆ ನಾನು ಕಾಪಾಡಬೇಕಂತೇಳಿ. ಹೀಗೆ ಪ್ರತಿಯೊಬ್ಬರು ಒಂದು ರೀತಿಯಲ್ಲಿ ಮಾನವೀಯ ಮತ್ತು ಅಂತಃಕರಣದಿಂದ ಒಂದು ಸಿಚುವೇಶನ್ಗೆ ಸ್ಪಂದನೆ ಮಾಡಿದಾಗ ನಾವೊಂದು ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡ್ಬೋದು. ಸರ್, UPSC ಪಾಸ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಸಾಮರ್ಥ್ಯದ ಬಗ್ಗೆ ಟೀಕೆಗಳೆಲ್ಲ ಬರ್ತಿತ್ತು. ಅದನ್ನ ನೀವು ಹೇಗೆ ಎದುರಿಸ್ತಾ ಇದ್ರಿ ಸರ್? ಇಲ್ಲ, ಖಂಡಿತ ಭಾಳಷ್ಟು ಜನ PS ಆಗಿದ್ದಾನೆ, ಯಾಕೆ ಓದ್ತಾ ಇದ್ದಾನೆ, ಮದುವೆ ಆಗಿದೆ, ಮಗಳಾಗಿದ್ದಾಳೆ, ಮತ್ತೆ ಯಾಕೆ ಓದ್ತಾ ಇದ್ದಾಳೆ ಅಂತ ಟೀಕೆ ಮಾಡ್ತಾಯಿದ್ರು. ಬಟ್ ನಾನು ಒಂದು ನಂಬಿಕೆ ಇಟ್ಟವನು. ನಾನು ಪ್ರಯತ್ನದಲ್ಲಿ ನಂಬಿಕೆ ಇಟ್ಟವನು ಹೊರತು ಫಲದಲ್ಲಿ ನಂಬಿಕೆ ಇಟ್ಟವನಲ್ಲ. ಪ್ರಯತ್ನ ಮಾಡೋದು ನನ್ನ ಧರ್ಮ, ಫಲ ದೇವರದ್ದು. ಸೊ ಕರ್ಮಣ್ಯ ವಾದಿಗಾರಸ್ತೆ ಮಾ ಫಲೇಶು ಕದಾಚನ ಎನ್ನುವ ಹಾಗೆ ನಮ್ಮದು ಕರ್ಮವಷ್ಟೇ ನಮ್ಮ ಕೆಲಸ, ಫಲಾಫಲಗಳು ಆ ಭಗವಂತನಿಗೆ ಬಿಟ್ಟಿದ್ದು. ಮತ್ತೊಂದು ನಂತರದಲ್ಲಿ ಕುವೆಂಪು ಅವರು ಮಾತಾಡ್ತಾರೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಸೊ ಅವ್ರ ಟೀಕೆಗಳೆಲ್ಲ ಸತ್ತೋದು. ಇವತ್ತು ನಮ್ಮ ಒಂದು UPSCಯ ಒಂದು ರಿಸಲ್ಟು ಶಾಶ್ವತವಾಗಿ ಉಳಿತು. ಸೊ ಹೀಗೆ ನಮ್ಮ ಉತ್ಸಾಹಗಳು ಹೇಗಿರಬೇಕಪ್ಪ ಅಂತಂದರೆ ಅದು ಹುಲ್ಲಿನ ಕಡ್ಡಿಯಾಗಿರ್ಬೋದು, ಅದು ಕಲ್ಲಿದ್ದಲ ಕಾವಾಗಿರಬೇಕು. ಆ ರೀತಿಯ ಉತ್ಸಾಹ ಇದ್ದಾಗ ಈ ಟೀಕೆ ಟಿಪ್ಪಣಿಗಳೆಲ್ಲ ಮರೆತು ನಾವು ಮುಂದಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಸರ್, ಭಾರತದ ಯಾವ ಸ್ಥಳದಲ್ಲಿ ನಿಮಗೆ ನೇಮಕಾತಿ ಬೇಕು ಅಂತ ಅಪೇಕ್ಷೆ ಪಡ್ತಿದ್ರಿ, ಮತ್ತೆ ಯಾಕೆ? ಸೊ ನನಗೆ ಭಾರತದ ಕಾಶ್ಮೀರದಿಂದ ಕನ್ಯಾಕುಮಾರಿ, ಗುಜರಾತ್ನಿಂದ ಅರುಣಾಚಲ ಪ್ರದೇಶ, ಯಾವ ಪ್ಲೇಸ್ ಕೊಟ್ಟರು ಓಕೆ. ಎಲ್ಲಿ ಹೋದರೂ ಅದು ನನ್ನನ್ನೆಲ್ಲ ನನ್ನ ಜನಗಳೇ. ಸೊ ಹೀಗೆ ಒಬ್ಬ ಕೇಂದ್ರ ಸರ್ಕಾರದ ನೌಕರಾಗಿ ಅಥವಾ ಅಖಿಲ ಭಾರತ ಸೇವೆಗೆ ಅಧಿಕಾರಿಯಾಗಿ ಸೊ ನಾವು ಸಂದರ್ಭ, ಆ ಕ್ಷಣ ಮತ್ತು ಪರಿಸ್ಥಿತಿ ತಕ್ಕಾಗಿ ಎಲ್ಲೋದ್ರೂ ನನಗೆ ಅದು ನನ್ನ ತಾಯಿನಾಡೆ, ನನ್ನ ಭೂಮಿ ಅಂತ ನಾನು ಭಾವಿಸ್ತೀನಿ. ಸರ್, ಮಹತ್ವಾಕಾಂಕ್ಷಿ ಗುರಿಗಳನ್ನು ಹೊಂದಿರುವ ಮಕ್ಕಳಿಗೆ ತಮ್ಮ ಪೋಷಕರು ಹೇಗೆ ಅವರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಸಲಹೆ ಕೊಡ್ತೀರಾ ಅವರಿಗೆ? ಫಸ್ಟು ಪೋಷಕರಿಗೆ ಒಂದು ಮನವಿ ಮಾಡ್ತೇನೆ, ನಿಮ್ಮ ಮಗ ಅಥವಾ ಮಗಳು ಯಾವ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಟ್ರೈನಿಂಗ್ ಕೊಡ್ಕೊತ ಹೋಗಿ. ಸೊ ಮಕ್ಕಳು ನೀವು ಅಂದ್ಕೊಂಡಂಗೆ ಆಗಲ್ಲ, ಮಕ್ಕಳು ಅಂದ್ಕೊಂಡಂಗೆ ನೀವಾಗಿ ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಸರ್, UPSC ಪರೀಕ್ಷೆನ ಅದರಲ್ಲಿ ಏನಾದರೂ ಚೇಂಜಸ್ ಅಥವಾ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ತೀರಾ ಸರ್? ಇಲ್ಲ, ಖಂಡಿತ UPSCಯಲ್ಲಿ ಕೆಲವೊಂದು ಬದಲಾವಣೆ ಆಗಲೇಬೇಕಾಗಿದೆ. ವಿಶೇಷವಾಗಿ ಈಗ ನಾನು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಪಾಸ್ ಮಾಡಿದೆ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಬರೀಬೇಕಾಗುತ್ತೆ. ಅಂದರೆ 7 ಕೋಟಿ ಜನಸಂಖ್ಯೆ ಇರತಕ್ಕಂತಹ ಒಂದು ರಾಜ್ಯಕ್ಕೆ ಯಾಕೆ ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ಬರಲ್ಲ? SSC ನಡೆಯುತ್ತೆ, ರೈಲ್ವೇಸ್ ಎಲ್ಲ ಕನ್ನಡ ಪರೀಕ್ಷೆಯಲ್ಲಿ ಬರುತ್ತೆ, ಯಾಕೆ UPSC ಮಾಡಲ್ಲ? ಇದು ನನ್ನ ಒಂದು ಬೇಡಿಕೆ ಮತ್ತು ಕೋರಿಕೆ. ಏನಕ್ಕೆ ಅಂದರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಪ್ರಶ್ನೆಗಳ ಪತ್ರಿಕೆ ಬಂದರೆ ಕನ್ನಡ ಮಾಧ್ಯಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸಹ ಅದು ಎಕ್ಸಾಮ್ ಬರೀತಾರೆ. ಎರಡನೇ ಹಂತದಲ್ಲಿ ಇಂಟರ್ವ್ಯೂಲ್ಲಿ ತುಂಬ ಸ್ಕೋರ್ ವೇರಿಯೇಷನ್ಸ್, ಒಬ್ರಿಗೆ 120 ಬಂದರೆ ಒಬ್ರಿಗೆ 210 ಬರುತ್ತೆ. ಸೊ ಅಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕಾಗುತ್ತೆ. ಕೇವಲ 30 ನಿಮಿಷದಲ್ಲಿ ಅಷ್ಟು ವೇರಿಯೇಷನ್ಸ್ ಆದರೆ ನನಗೆ ನೋಡಿ, ನಾನು ಪ್ರತಿಯೊಬ್ಬರು ಯಾಕೆ ಫೇಲ್ ಆಗ್ತಾನೆ, ಇಂಟರ್ವ್ಯೂಲ್ ಕಡಿಮೆ ಬರ್ತಾಯಿತ್ತು. ಸೊ ಹೀಗೆ ಪ್ರಿಲಿಮ್ಸು ಮತ್ತು ಇಂಟರ್ವ್ಯೂಲ್ಲಿ ಸ್ವಲ್ಪ ಬದಲಾವಣೆ ಆದಾಗ ಗ್ರಾಮೀಣ ಕನ್ನಡ ಮಾಧ್ಯಮ ಮತ್ತು ಕೃಷಿಕರ ಕುಟುಂಬದ ಮಕ್ಕಳು ಸಹ ಬೆಳೆಯೋಕ್ಕೆ ಸಾಧ್ಯ. ಸೊ ಬಡವ್ರ ಮಕ್ಕಳು ಬೆಳೆದ್ರೆ ಭಾರತ ಬೆಳೆದಾಗೆ ಅನ್ನೋದು ನನ್ನ ಭಾವ. ಸರ್, ನಿಮ್ಮ UPSC ತಯಾರಿಕಾ ಅವಧಿಯಲ್ಲಿ ನಿಮಗೆ ಯಾವತ್ತಾದರೂ ಮರೆಯೋಕ್ಕೆ ಆಗದೆ ಇರುವಂಥ ಕ್ಷಣ ಅಥವಾ ಘಟನೆ ಇದ್ದರೆ ಅದು ಯಾವುದು ಸರ್? ಮೊನ್ನೆ ರಿಸಲ್ಟ್ ಬಂದಾಗ ನಾನು ಏನು ಮಾಡಿದ್ದೆ, ಮನೆಯಲ್ಲಿದ್ದೆ. ಸುಮಾರು 12 ಗಂಟೆಗೆ ಬರ್ತಾಯಿತ್ತು, ರಿಸಲ್ಟ್ ಬರ್ಬೋದು ಅಂತ ಅನಿಸಿದೆ ನನಗೆ. ಆಲ್ರೆಡಿ ನಾನು ಬಹಳ ಬಾರಿ ದಂಡಯಾತ್ರೆ ಮಾಡಿದವನಲ್ಲ, ಈ ಬಾರಿನೂ ಫೇಲ್ ಆಗ್ತಾನೆ ಅಂತೇಳಿ ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ಟಿದ್ದೆ. ಮನೇಲಿ ಹೆಂಡತಿ ಮತ್ತು ತಾಯಿಯನ್ನು ಊರಿಗೆ ಕಳಿಸ್ಬಿಟ್ಟಿದ್ದೆ. ಮತ್ತು ಏನಕ್ಕೆ ಅಂದರೆ ಮನೇಲಿ ಶೋಕ ವಾತಾವರಣ ಬರಬಾರ್ದು. ಹಾಗೇ ನನ್ನ ಹೆಂಡತಿಗೆ ಅಯ್ಯೋ ನನ್ನ ಗಂಡ ಮತ್ತೆ ಫೇಲ್ ಆದ, ನನ್ನ ತಾಯಿಗೆ ನನ್ನ ಮಗ ಫೇಲ್ ಆದ ಅಂತೇಳಿ. ಬಟ್ ನನಗೆ ವಾಟ್ಸಪ್ಪಲ್ಲಿ ಕಾಲ್ ಮಾಡ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ, ನೀವು ರ್ಯಾಂಕ್ ಬಂದಿದೆ ಅಂತೇಳಿ ಅಂತ ಫೋನ್ ಮಾಡ್ತಾರೆ. ನನಗೆ ಜೋಕ್ ಮಾಡಬೇಡ್ರಿ ಕಣಯ್ಯ, ನನಗೆ ಗೊತ್ತು ನನಗೆ ಅದು ರ್ಯಾಂಕ್ ಬರಲ್ಲ ಅಂತೇಳಿ.
ಹೀಗೆ ಇದ್ದಾಗ ಬಟ್ ಹೆಸರಲ್ಲಿ ನೋಡಿದಾಗ ಶಾಂತಪ್ಪ ಕುರುಬರ್ ಅಂತಿತ್ತಲ್ಲ ಅದನ್ನು ನೋಡಿದಾಗ ನನಗೆಲ್ಲ ಒಂಥರ ರೋಮಾಂಚನ ಆಯಿತು. ಒಬ್ಬ PUC ಫೇಲ್ ಆದ ಹುಡುಗ ಕನ್ನಡ ಮಾಧ್ಯಮದಲ್ಲಿ PSA ಆಗಿ ಮದುವೆ ಆಗಿ 10 ವರ್ಷ ಎಫರ್ಟ್ ಹಾಕಿ ನಾನು ಪಾಸ್ ಮಾಡ್ಬೋದು. ಸೊ ನನಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಂತು. ಸೊ ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ ಅಂತಕ್ಕಂಥ ಬಂದಿದ್ದು ಆ ಕ್ಷಣ. ಸರಿ, UPSC ವಿದ್ಯಾರ್ಥಿಗಳಲ್ಲಿ ಒಂದು ದೊಡ್ಡ ಕಲ್ಪನೆ ಇದೆ ಅಂದರೆ ಅದು ಯಾವುದಾಗಿರ್ಬೋದು? ಅದನ್ನು ಮುರಿಬೇಕಂದ್ರೆ ಅವರು ಏನು ಮಾಡಬೇಕಾಗತ್ತೆ ಅದಕ್ಕೆ? UPSC ಪ್ರಿಪೇರ್ ಮಾಡೋರಿಗೆ ಭಾಳಷ್ಟು ಜನ ನಾವು IIT ಆಗಬೇಕು, IM ಆಗಬೇಕು, MBBS ಮಾಡಬೇಕು, ಟಾಪ್ ಮೋಸ್ಟ್ ಇಂಟೆಲಿಜೆಂಟ್ ಇರಬೇಕು ಅಂತಕ್ಕಂತಹ ಕಲ್ಪನೆಗಳಿವೆ. ಅವೆಲ್ಲವೂ ಒಂದು ಮಟ್ಟಕ್ಕೆ ಸತ್ಯ. ಆದರೆ ಕಂಪ್ಲೀಟಾಗಿ ಅದರಿಂದನೇ ಕ್ಲಿಯರ್ ಮಾಡಲ್ಲದು ಸುಳ್ಳು. ಯಾಕಂದರೆ ನನಗೆ MBBS ಸ್ಟೂಡೆಂಟ್ಸ್ ಪ್ರಿಲಿಮ್ಸ್ ಪಾಸ್ ಆಗಲಾರ್ದಂಗೆ ಈ ಫೀಲ್ಡನ್ನು ಬಿಟ್ಟೋಗಿದ್ದು ನೋಡಿದ್ದೀನಿ. IITM ಸ್ಟೂಡೆಂಟ್ಸ್ ರ್ಯಾಂಕ್ ತೊಗೊಳಾರ್ದಂಗೆ ಬಿಟ್ಟೋಗಿದ್ದು ನೋಡಿದ್ದೀನಿ. ಹೀಗೆ ಈ ಒಂದು ಮಿತ್ಗಳು ಇದಾವಲ್ಲ, ಮತ್ತು ಡೈಲಿ 18 ತಾಸು ಓದಬೇಕು, ಅವೆಲ್ಲ ಆಗಲ್ಲ. ಅವೆಲ್ಲ ಯೂಟ್ಯೂಬಿಗೆ ಮಾತ್ರ ಸೀಮಿತ ಆಗುತ್ತೆ. ಡೈಲಿ 18 ತಾಸು ಯಾರಿಗೂ ಓದೋಕ್ಕಾಗಲ್ಲ. ಸೊ ಇಂತಹ ಕಲ್ಪನೆಗಳಿಂದ ಹೊರಗಡೆ ಬಂದು ನಾವು ಓದಬೇಕಾಗುತ್ತೆ ಎಕ್ಸಾಮ್ಗೆ.